Hello everyone, welcome back to Physics and Math channel and my name is ಶ್ರೀಕಾಂತ್ ಬಶೆಟ್ಟಿ. ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ರಿಲೇಟೆಡ್ ಇರುವಂಥ ನ್ಯೂಮರಿಕಲ್ಸನ್ನು ನೋಡೋಣ. ಆಲ್ರೆಡಿ ಪಾರ್ಟ್ 3ಗೆ ಬಂದು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಎರಡೇ ಪಾರ್ಟ್ ಮಾಡಬೇಕಂತ ಇತ್ತು, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಬಟ್ ಸ್ವಲ್ಪ ತೊಂದರೆ ಆಗಿದ್ದರಿಂದ ಪಾರ್ಟ್ 1ದು ಕ್ವಶನ್ಸ್ಗಳು ಪಾರ್ಟ್ 2ಅಲ್ಲಿ ಹೊರಟೋಗ್ಬಿಟ್ಟಿದೆ. ಯಾಕಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಅದೊಂದು ಕಸದ ಗಾಡಿ ಬರುತ್ತೆ, ಅದು ತುಂಬ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುತ್ತೆ ಅಂಥೇಳಿ. ಆಲ್ರೈಟ್, ಸೊ ಅದಕ್ಕೋಸ್ಕರ ಬೇರೆ ಬೇರೆ ಎರಡು ವಿಡಿಯೋ ಮಾಡಿರೋದ್ರಿಂದ ಇದಕ್ಕೆ ಪಾರ್ಟ್ 3 ಅಂತ ಕರೀತಾ ಇದ್ದೀನಿ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಇದರ ಮೇಲೆ ಯಾವ ರೀತಿಯ ಕ್ವಶನ್ಸ್ಗಳು ಬರ್ತವೆ ಅಂತ ಹೇಳಿ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆಲ್ರೈಟ್, ಸೊ 7 ಕ್ವಶನನ್ನು ನಾನು 1ನೇ ವಿಡಿಯೋ ಮತ್ತು 2ನೇ ವಿಡಿಯೋಲ್ಲಿ ಸಾಲ್ವ್ ಮಾಡಿದ್ದೀನಿ. ಈಗ 8th ಕ್ವಶನ್ಗೆ ಬರ್ತಾ ಇದ್ದೀನಿ ಡೈರೆಕ್ಟಾಗಿ. 8th ಕ್ವಶನ್ ಏನಿದೆ ಅಂತ ನೋಡಿ. ಕ್ಯಾಲ್ಕುಲೇಟರ್ ರೆಡಿ ಇಟ್ಕೊಳ್ಳಿ, ಪೆನ್ ಮತ್ತು ನೋಟ್ಬುಕ್ ಅಂತೂ ಇದ್ದೇ ಇದೆ. ನಿಮಗೆ ಬಂದರೆ ಇದನ್ನು ಸಾಲ್ವ್ ಮಾಡಿ ಆನ್ಸರನ್ನು ಕಂಪೇರ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ಈ ವಿಡಿಯೋನ ನೋಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಫ್ರೀಕ್ವೆಂಟಾಗಿ ಕೇಳುವಂಥ ಕ್ವಶನ್ಸನ್ನೇ ಡಿಸ್ಕಷನ್ ಮಾಡ್ತೀನಿ. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಹ್ಯಾಸ್ ಅ ಸರ್ಕ್ಯುಲರ್ ಡಿಸ್ಕ್ ಲೈಕ್ ಪ್ಲೇಟ್ಸ್ ಈಚ್ ಆಫ್ ಡಯಾಮೀಟರ್ 14 ಮಿಲಿಮೀಟರ್. ಅಂದರೆ ಇದೇನು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆಯಲ್ಲ, ಅದರದ್ದು ಏನು ಪ್ಲೇಟ್ಸ್ ಇದ್ದಾವೆ ಈ ರೀತಿಯಾಗಿ ಸರ್ಕ್ಯುಲರ್ ಇದ್ದಾವೆ. ಸೊ ಸರ್ಕ್ಯುಲರ್ ಇದ್ದರೆ ಇದರ ಡಯಾಮೀಟರ್ ಎಷ್ಟು ಅಂತ ಹೇಳ್ತಿದ್ದಾರೆ ಅವರು? 14 ಮಿಲಿಮೀಟರ್ ಅಂತ ಹೇಳ್ತಿದ್ದಾರೆ. ಅಂದರೆ ರೇಡಿಯಸ್ ಎಷ್ಟಾಗುತ್ತೆ ಅಂದರೆ ಇದರ ಅರ್ಧ ಅಂದರೆ 7 ಮಿಲಿಮೀಟರ್. 7 ಮಿಲಿಮೀಟರ್ ಅಂದರೆ 7 × 10⁻³ ಮೀಟರ್ ಅಂತ ನೀವು ಬರ್ಕೊಳ್ಬೋದು. ಆಮೇಲೆ ಇಫ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ 3.5 mm ಅಂದರೆ ಮಿಲಿಮೀಟರ್. ಇದರ ನಡುವೆ ಇರುವಂಥ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ ಅವರು ಡಿ ಅಂಥೇಳಿ. ಸೊ ಈ ಡಿಸ್ಟೆನ್ಸ್ ಎಷ್ಟಿದೆ? 3.5 ಮಿಲಿಮೀಟರ್. 3.5 ಮಿಲಿಮೀಟರ್ ಅಂದರೆ 3.5 × 10⁻³ ಮೀಟರ್ ಅಂಥೇಳಿ ನೀವು ಬರ್ಕೊಳ್ಬೋದು. ಆಲ್ರೈಟ್, ಸೊ ಮುಂದೆ ಹೋಗಿ ಏನು ಕೇಳ್ತಿದ್ದಾರೆ ಅಂದರೆ ಫೈಂಡ್ ಇಟ್ಸ್ ಕೆಪಾಸಿಟನ್ಸ್. ಆಮೇಲೆ ಎಪ್ಸಿಲಾನ್ ಕೂಡ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಗೊತ್ತಿದೆಯಲ್ಲ ನಿಮಗೆ ಫಾರ್ಮುಲಾ. ಸಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ಹೇಳಿ ನೋಡೋಣ. εo(a/d) ಅಂತ ಇದೆ. ಆಲ್ರೈಟ್, ಸೊ ಎಪ್ಸಿಲಾನ್ ಗೊತ್ತು. ಈಗ ಎ ಗೊತ್ತಿಲ್ಲ ಅಂತ ಅನ್ಬೋದು, ಬಟ್ ರೇಡಿಯಸ್ ಗೊತ್ತಿದೆಯಲ್ಲ, ಇದು ಸರ್ಕ್ಯುಲರ್ ಇರೋದ್ರಿಂದ ಇದು ರೇಡಿಯಸ್ ಇದ್ದರೆ ಸೊ ಇದ್ರ ಏರಿಯಾನ ಯಾವ ರೀತಿಯಾಗಿ ಕಂಡುಹಿಡಿತೀರಾ? πr² ಅಂತ ಹೇಳಿ ಬರ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಏನು ಬರ್ಕೊಳ್ತೀನಿ ಇದನ್ನು? ε0 ಆಮೇಲೆ ಎ ಬದಲಿಗೆ πr² ಬರ್ಕೊಂಡು /d ಅಂತ ಮಾಡ್ತೀನಿ. ε0 ಇರೋವಂಥದ್ದು 8.854 × 10⁻12 ಇದೆ. ಆಮೇಲೆ ಪೈ ಅನ್ನುವಂಥದ್ದನ್ನು 3.14 ಅಂದ್ಕೊಳ್ಬೋದು. r². ಆರ್ ಅಂದರೆ ಏನಿದೆ ನೋಡಿ ಇಲ್ಲಿ, 7 × 10⁻³ ಇದೆ. 7 × 10⁻³ ಹೋಲ್ ಸ್ಕ್ವೇರ್ ಮಾಡಿ /d. ಡಿ ಅಂದರೆ ಏನು ಹೇಳಿದೆ ಹೇಳಿ ನೋಡೋಣ. ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಂದರೆ 3.5 × 10⁻³. 3.5 × 10⁻³ ಇದನ್ನು ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಯಾವ ರೀತಿಯ ಕ್ಯಾಲ್ಕುಲೇಷನ್ ಮಾಡಬೇಕು ನೋಡಿ ಇಲ್ಲಿ. ಸೊ 8.854 ಅಂದರೂ ಬರೀತಿದ್ದೀರಾ. ಆಮೇಲೆ ಏನು ನಂಬರ್ ಇದೆ ನೋಡಿ, ಈ ನಂಬರನ್ನು ಬರ್ಕೊಳ್ಳಿ. ಸೊ ಇಂಟು 3.14 ಅಂತ ಬರೀರಿ. ಆಮೇಲೆ ಇಂಟು 7² ಅಂತ ಇದೆ. ಸೊ 7² ಅಂದರೆ 7 × 7 ಅಂತ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಇಲ್ಲಿ ನೋಡಿ 10⁻³ ಹೋಲ್ ಸ್ಕ್ವೇರ್ ಅಂದರೆ 10⁻6 ಆಗ್ತಾ ಇದೆ. ಆಮೇಲೆ ಇಂಟು ಇದನ್ನು ಬಿಡಂಗಿಲ್ಲ, ಇದನ್ನು ಕೂಡ ಬರ್ಕೊಳ್ಳಿ. 10⁻12 ಬರಿತಾ ಇದ್ದೀನಿ. ನೋಡ್ಕೊಳ್ಳಿ, ಯಾವುದು ಮಿಸ್ ಆಗಿಲ್ಲ. ಇಲ್ಲಿರುವಂಥದ್ದು ಇಲ್ಲಿದೆ, ಇಲ್ಲಿರುವಂಥದ್ದು ಇಲ್ಲಿದೆ, ಇದು ಡಬಲ್ ಇರೋದು ಬರೆದಿದ್ದೀನಿ, ಇದ್ರ ಸ್ಕ್ವೇರ್ ಮಾಡಿ ಇಲ್ಲಿ ಬರೆದಿದ್ದೀನಿ. ಮತ್ತು ಇಲ್ಲಿ ಉಳಿದಿತ್ತಲ್ಲ 10⁻12 ಅದನ್ನು ಕೂಡ ಬರೆದಿದ್ದೀನಿ. / ಏನು ಬರೀತೀನಿ ಅಂದರೆ ಈಗ 3.5 ಅಂತ ಬರ್ಕೊಳ್ತಾ ಇದ್ದೀನಿ. 10⁻³ ಇತ್ತಲ್ಲ, ಅದನ್ನು ಮೇಲ್ಗಡೆ ಕಳಿಸ್ಬಿಟ್ರೆ 10⁻³ ಅದು ಮುಗಿದು ಹೋಗುತ್ತೆ. ಆಲ್ರೈಟ್, ಸೊ ಇಲ್ಲಿ ಏನು ಮಾಡಿ 3.5 1 3.5 2 ಅಂತ ಕ್ಯಾನ್ಸಲ್ ಮಾಡಿದ್ರೆ ಕೆಳಗಡೆ ಇರೋದೆಲ್ಲ ಹೊರಟೋಯ್ತು. ಇನ್ನು ಡೈರೆಕ್ಟಾಗಿ ಆನ್ಸರೇ ಬಂದುಬಿಡುತ್ತೆ ನಮಗೆ. ನೋಡಿ 5 ಮಾರ್ಕ್ಗೆ ಈ ರೀತಿಯಾಗಿರುವಂಥ ಕ್ವಶನನ್ನು ಕೇಳ್ತಿದ್ದಾರೆ. ಆಲ್ರೈಟ್, ಸೊ ಏನೇನು ಮಾಡ್ತೀರಾ ಈಗ? ಮಲ್ಟಿಪ್ಲೈ ಅಂದರೆ 8.854 × 3.14 × 2 × 7 ಮಾಡಿ. ಆಮೇಲೆ ಇದಂತರೂ ಬಂದೇ ಬರುತ್ತೆ ನಿಮಗೆ. ನಾನು ಕ್ಯಾಲ್ಕುಲೇಟ್ರಲ್ಲಿ ಮಾಡ್ತಾಯಿದ್ದೀನಿ, ನೀವು ಮಾಡಿ ಇದನ್ನು. 8.854 × 3.14 × 2 ಮಾಡಿ, ನೆಕ್ಸ್ಟ್ ಇಂಟು ಆಮೇಲೆ 7 ಮಾಡಿ. ಸೊ ಇಷ್ಟೆಲ್ಲ ಮಾಡಿದ್ರೆ ನಿಮಗೇನು ಬರುತ್ತೆ ಅಂದರೆ ಇದು 389.22184 ಅಂತ ಬರುತ್ತೆ. ಇಂಟು ಇದು 10⁻6 10⁻2 ಅಂದರೆ 10⁻18 ಆಯಿತು. ಆಮೇಲೆ ಇಲ್ಲಿ 10⁻3 ಅಂತ ಮಾಡ್ಕೊಳ್ತೀರಾ. ಮಾಡ್ಕೊಂಡಾದ್ಮೇಲೆ 389.22184 × 10⁻15 ಫ್ಯಾರಡ್ ಅಂತ ಬರ್ತಾ ಇದೆ. ಇದು ಕೆಪಾಸಿಟನ್ಸ್. ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಈ ವ್ಯಾಲ್ಯೂ ಬಂದಿದೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಸರ್ಕ್ಯುಲರ್ ಪ್ಲೇಟ್ಸ್ ಇದ್ದರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಏರಿಯಾ ಬದಲಿಗೆ πr² ಹಚ್ಕೊಳ್ಳೋದಷ್ಟೇ. ಆಲ್ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಈಗ ಈ ಕ್ವಶನ್ ಅಂತೂ ಮುಗೀತು. ಇಲ್ಲೇನಿದೆ ನೋಡಿ, ಇದು
3 capacitors, each of capacitance 3 microfarad, 6 microfarad and 9 microfarad are connected in parallelly ಕನೆಕ್ಟ್ ಮಾಡಿದ್ದಾರೆ. ಫೈಂಡ್ ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಅಂತ ಕೇಳ್ತಿದ್ದಾರೆ. ಸೊ ತುಂಬ ಈಸಿ ಅಲ್ಲ ಇದು. ಯಾವುದ್ಯಾವುದು 3, 6, 9 ಇದೆಯಲ್ಲ. ಸೊ ಈ ರೀತಿಯಾಗಿ ಮೂರನ್ನು ಏನು ಮಾಡಿದ್ದಾರೆ, ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ದಾರೆ. 3, ಆಮೇಲೆ ಈ ಕಡೆ ಇರುವಂಥದ್ದು 6, ಈ ಕಡೆ ಇರುವಂಥದ್ದು 9. ಸೊ ಈ ರೀತಿಯಾಗಿ 3 ಕೆಪಾಸಿಟರ್ಗಳನ್ನು ಸೊ ಪ್ಯಾರಲಲ್ಲಿ ಈ ರೀತಿ ಜೋಡಣೆ ಮಾಡಿದ್ದಾರೆ. ಸೊ 3 ಮೈಕ್ರೋಫ್ಯಾರಡ್, ಆಮೇಲೆ ಇನ್ನೊಂದು 6 ಮೈಕ್ರೋಫ್ಯಾರಡ್, ಇನ್ನೊಂದು 9 ಮೈಕ್ರೋಫ್ಯಾರಡ್. ಸೊ ಎ ಆನ್ಸರ್ ಅಂದರೆ ಈಕ್ವಿವೆಲೆಂಟ್ ಕೆಪಾಸಿಟನ್ಸ್. ಸಿ ಪಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ ಹೇಳಿ ನೋಡೋಣ, C1 ಪ್ಲಸ್ C2 ಪ್ಲಸ್ C3 ಆಗುತ್ತೆ. ಯಾಕಂದರೆ ಪ್ಯಾರಲ್ ಅಂದರೆ ಕೂಡಿಸ್ಬೇಕಷ್ಟೇ. ಸೊ 3 ಪ್ಲಸ್ 6 ಪ್ಲಸ್ 9 ಅಂದರೆ ಸೊ ಟೋಟಲ್ ಆಗಿ 18 ಮೈಕ್ರೋಫ್ಯಾರಡ್ ಆಗುತ್ತಿದ್ದು. ಸೊ ಈಕ್ವಿವೆಲೆಂಟ್ ಕೆಪಾಸಿಟನ್ಸ್ ಈಸ್ 18 ಮೈಕ್ರೋಫ್ಯಾರಡ್. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಗ್ತಾ ಇದೆ ಇಲ್ಲಿದೆ ನೋಡಿ. ನೆಕ್ಸ್ಟ್ ಆಮೇಲೆ ಏನು ಕೇಳ್ತಿದ್ದಾರೆ ಅಂದರೆ ಫೈಂಡ್ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಇಫ್ ದಿಸ್ ಕಾಂಬಿನೇಷನ್ ಈಸ್ ಕನೆಕ್ಟೆಡ್ ಟು ಎ ಬ್ಯಾಟ್ರಿ ಆಫ್ 2 ವೋಲ್ಟ್. ಒಂದು ವೇಳೆ ಏನಾದರೂ 2 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಸೊ ಪ್ರತಿ ಕೆಪಾಸಿಟರ್ ಮೇಲೆ ಫೈಂಡ್ ಚಾರ್ಜ್ ಆನ್ ಈಚ್ ಕೆಪಾಸಿಟರ್, ಪ್ರತಿ ಕೆಪಾಸಿಟರ್ ಮೇಲೆ ಎಷ್ಟು ಚಾರ್ಜ್ ಇದೆ ಅಂತ ಕೇಳ್ತಿದ್ದಾರೆ. ವೋಲ್ಟೇಜ್ ಅನ್ನುವಂಥದ್ದು 2 ವೋಲ್ಟ್ ಇದೆ ಇಲ್ಲಿ, ಹೌದಾ. ಸೊ 2 ವೋಲ್ಟ್ ಅಂಥೇಳಿ ಈ ರೀತಿಯಾಗಿ ಜಾಯಿನ್ ಮಾಡೋಣ. ಇಲ್ಲಿ ಜಾಯಿನ್ ಮಾಡಿ ಬ್ಯಾಟ್ರಿಯನ್ನು ತೆಗೆದು ಪ್ಲಸ್ ಆರ್ ಮೈನಸ್ ಅಂತ ಹೇಳೋಣ. ಇಲ್ಲಿ ಹೇಳಿದ್ರೆ 2 ವೋಲ್ಟ್. ಒಂದು ನೆನ್ಪಿಟ್ಕೊಳ್ಳಿ, ಪ್ಯಾರಲ್ ಕನೆಕ್ಷನ್ ಇದ್ದರೆ ಈ 2 ವೋಲ್ಟ್ ಇದೆಯಲ್ಲ, ಇಲ್ಲೂ 2 ವೋಲ್ಟ್ ಬರುತ್ತೆ, ಇಲ್ಲೂ 2 ವೋಲ್ಟ್ ಬರುತ್ತೆ, ಇಲ್ಲೂ 2 ವೋಲ್ಟ್ ಬರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಮಾಡ್ಬೋದು. ಈಗ ನಾವೇನು ಕಂಡುಹಿಡಿಬೇಕಂದ್ರೆ ಚಾರ್ಜ್ ಆನ್ 3 ಮೈಕ್ರೋಫ್ಯಾರಡ್ ಕಂಡುಹಿಡಿಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಚಾರ್ಜ್ ಆನ್ 3 ಮೈಕ್ರೋಫ್ಯಾರಡ್, ಇದಕ್ಕೆ ನಾನು ಏನಂತ ಕರಿತೀನಿ ಅಂದರೆ Q3 ಮೈಕ್ರೋಫ್ಯಾರಡ್ ಅಂತ ಕರಿತೀನಿ. ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ ಹೇಳಿ ನೋಡೋಣ. Q ಈಸ್ ಈಕ್ವಲ್ ಟು CV ಫಾರ್ಮುಲಾ ಇದೆ. ಸೊ ಸಿ ಅಂದರೆ ಏನಿದೆ, ಸಿ ಅಂದರೆ ಅದೇ 3 ಮೈಕ್ರೋಫ್ಯಾರಡ್ ಇದೆ, ಇದರಲ್ಲಿ ಕಂಡುಹಿಡಿತಾ ಇದ್ದೀವಲ್ಲ. ಸೊ ಅದರ ಕೆಪಾಸಿಟೆನ್ಸ್ ಎಷ್ಟಿದೆ, 3 ಮೈಕ್ರೋಫ್ಯಾರಡ್ ಅಂದರೆ 3 × 10⁻⁻6 ಇಂಟು ವಿ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ. ವಿ ಅಂದರೆ 2 ವೋಲ್ಟ್ ಇದೆ. ಸೊ ಅದಕ್ಕೋಸ್ಕರ 2 ಅಂತ ಬರೀತಾ ಇದ್ದೀನಿ. ಬರೆದ್ರೆ 3 × 2 ಅಂದರೆ 6 ಆಗುತ್ತಿದ್ದು. ಸೊ 3 × 2 ಅಂದರೆ 6 ಆಯಿತು. 6 × 10⁻⁻6 ಕುಲುಮ್ ಬನ್ನಿ, ಅಥವಾ 6 ಮೈಕ್ರೋ ಕುಲುಮ್ ಅಂದರೂ ಕೂಡ ಪರವಾಗಿಲ್ಲ, ಯಾಕಂದರೆ 10⁻⁻6 ಅಂದರೆ ಮೈಕ್ರೋ ಆಗುತ್ತೆ. ಸೊ ಚಾರ್ಜ್ ಇನ್ 3 ಮೈಕ್ರೋಫ್ಯಾರಡ್ ಈಸ್ 6 ಮೈಕ್ರೋ ಕುಲುಮ್. ಆಲ್ ರೈಟ್. ಅದೇ ರೀತಿಯಾಗಿ ಏನು ಮಾಡಿ, ನೆಕ್ಸ್ಟ್ ಚಾರ್ಜ್ ಇನ್ 6 ಮೈಕ್ರೋ ಕುಲುಮ್ ಮಾಡಿ. ಚಾರ್ಜ್ ಇನ್ 6 ಮೈಕ್ರೋ ಕುಲುಮ್ ಅಂತ ಮಾಡಿದ್ರೆ ಸೊ ಏನಾಗುತ್ತೆ ಹೇಳಿ, ಇಲ್ಲೂ ಕೂಡ ಫಾರ್ಮುಲಾ CV ಆಗುತ್ತೆ. ಸಿ ಅಂದರೆ 6 × 10⁻⁻6 ಇಂಟು ವಿ ಅಂದರೆ 2 ಇದೆ. ಸೊ ಅದಕ್ಕೋಸ್ಕರ ಚಾರ್ಜ್ ಇನ್ 6 ಮೈಕ್ರೋಫ್ಯಾರಡ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 12 × 10⁻⁻6 ಕುಲುಮ್ ಅಂತೂ ಆಗುತ್ತೆ. ಸೊ ಇದನ್ನು ಇಷ್ಟೇ ಬಿಟ್ಟರು ಕೂಡ ಪರವಾಗಿಲ್ಲ. ಸೊ 10⁻⁻6 ಇರೋದ್ರಿಂದ ಮೈಕ್ರೋ ಕುಲುಮ್ ಅಂತ ಬರಿತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಸೊ SI ಯೂನಿಟಲ್ಲಿ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ SIಗೆ ಬರಿತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಇರುವಂಥದ್ದು 9 ಚಾರ್ಜ್ ಇನ್ 9 ಮೈಕ್ರೋಫ್ಯಾರಡ್ ಅಂದರೆ ಮತ್ತೆ ಫಾರ್ಮುಲಾ ಬರುವಂಥದ್ದು CV ನೋಡಿ. 9 ಮೈಕ್ರೋಫ್ಯಾರಡಲ್ಲಿ ಕೆಪಾಸಿಟೆನ್ಸ್ ಇಷ್ಟೇ ಇದೆ, 9 ಮೈಕ್ರೋಫ್ಯಾರಡ್, ವೋಲ್ಟೇಜ್ 2 ವೋಲ್ಟ್ ಇದೆ. ಸೊ ಅದಕ್ಕೋಸ್ಕರ ಏನಂತ ಬರೀತೀನಿ ನಾನೀಗ 9 × 10⁻⁻6 ಇಂಟು 2 ಅಂತ ಬರೋದು. 18 × 10⁻⁻6 ಕುಲುಮ್ ಅಂತೂ ಕರೆಕ್ಟ್ ಆಗೇ ಆಗುತ್ತೆ. ಸೊ ಅದ್ರ ಜೊತೆಗೆ 18 ಮೈಕ್ರೋ ಕುಲುಮ್ ಅಂತ ಕೂಡ ಮಾಡ್ತೀನಿ ನಾನು. ಸೊ ದಿಸ್ ಈಸ್ ಅ ಚಾರ್ಜ್ ಇನ್ 9 ಮೈಕ್ರೋಫ್ಯಾರಡ್. ನೋಡಿ ಎಷ್ಟು ಈಸಿಯಾಗಿದೆ ಇದು. ಕಾನ್ಸೆಪ್ಚುವಲ್ ಬೇಸ್ಡ್ ಕ್ವಶನ್ಸ್ ಇತ್ತು. ಸೊ ಈ ರೀತಿಯಾಗಿ ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಇಲ್ಲಿ 3 ಚಾರ್ಜ್ ಕೇಳಿದಾರಲ್ಲ, 1, 2, 3. ಸೊ ಇಷ್ಟು ಮಾಡಿದ್ರೆ ಸೊ ಎಲ್ಲ ಸೇರಿಕೊಂಡು ಇದಕ್ಕೆ 3 ಮಾರ್ಕನ್ನು ಕೊಡ್ತಾರೆ. ಸೊ ತುಂಬ ಈಸಿಯಾಗಿರುವಂಥ ಕ್ವಶನ್. ಈ ರೀತಿ ಕ್ವಶನ್ ಕೂಡ ತುಂಬ ಸರಿ ಬಂದಿದೆ. ಅದಕ್ಕೋಸ್ಕರ ಇದನ್ನೇನು ಇಗ್ನೋರ್ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಮತ್ತು ಬೇರೆ ಕ್ವಶನ್ಸ್ಗಳು ಸಾಕಷ್ಟಿದೆ ಇದರಲ್ಲಿ. 15 ಕ್ವಶನ್ಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ 10ನೇ ಕ್ವಶನ್ಗೆ ಹೋಗೋಣ, ಏನಿದೆ ಅಂತ ನೋಡೋಣ. ಇಲ್ಲಿ 4 ಚಾರ್ಜಸ್ ಈಚ್ ಆಫ್ 2 ಕುಲುಮ್, -4 ಕುಲುಮ್, 2 ಕುಲುಮ್ ಆ್ಯಂಡ್ 6 ಕುಲುಮ್ ಆರ್ ಪ್ಲೇಸ್ಡ್ ಆನ್ ದ ಕಾರ್ನರ್ಸ್ ಆಫ್ ಎ ಸ್ಕ್ವೇರ್ ಆಫ್ ಸೈಡ್ 1 ಮೀಟರ್. ಓಕೆ, 4 ಕಾರ್ನರಲ್ಲಿ ಇಟ್ಟಿದ್ದಾರೆ. ಫೈಂಡ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಎ ಚಾರ್ಜ್ ಆಫ್ 6 ಮೈಕ್ರೋಕುಲಮ್ ಪ್ಲೇಸ್ ಎಟ್ ದ ಸೆಂಟರ್ ಆಫ್ ದ ಸ್ಕ್ವೇರ್. ವೆರಿ ಇಂಟ್ರೆಸ್ಟಿಂಗ್. ಓಕೆ, ಒಂದು ಸ್ಕ್ವೇರ್ ಇದೆ. ಫಸ್ಟ್ ಆಫ್ ಆಲ್ ಒಂದು ಸ್ಕ್ವೇರನ್ನು ತೆಗೆದುಬಿಡೋಣ. ಈ ರೀತಿಯಾಗಿ ಒಂದು ಸ್ಕ್ವೇರ್ ಇದೆ ಇಲ್ಲಿ. ಆಲ್ ರೈಟ್. ಸೊ ಲೆಟ್ ಮಿ ಡ್ರಾ ಎ ಸ್ಕ್ವೇರ್. ಈ ರೀತಿಯಾಗಿ ಒಂದು ಸ್ಕ್ವೇರ್ ಇದೆ ಇಲ್ಲಿ. ಆಲ್ ರೈಟ್. ಸೊ ಸ್ಕ್ವೇರ್ ಇದೆ ಅಂದರೆ ಡೆಫಿನೆಟ್ಲಿ 4 ಕಾರ್ನರ್ ಇರಬೇಕು. ಅದಕ್ಕೆ ABCD ಅಂತ ಕರೆಯೋಣ. ಸೊ AB ಈಸ್ ಈಕ್ವಲ್ ಟು BC ಈಸ್ ಈಕ್ವಲ್ ಟು CD ಈಸ್ ಈಕ್ವಲ್ ಟು DA ಈಕ್ವಲ್ ಟು ಎಷ್ಟಾಗುತ್ತೆ ಇದು 1 ಮೀಟರ್. ಬೇಕಾದರೆ ಇದನ್ನು ಈ ಕಡೆನೇ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ಶಿಫ್ಟ್ ಮಾಡ್ಕೊಂಡು ಬರೆಯೋಣ, ಅಂದರೆ ನೀಟಾಗಿ ಕಾಣುತ್ತಿದ್ದು. ಎಲ್ಲ ಸೇರ್ಕೊಂಡು 1 ಮೀಟ್ರ್ ಇದೆ ಅದು, ಅದಂತೂ ಗೊತ್ತಿದೆ ನಿಮಗೆ. ಸೊ ಅಲ್ಲೇನಿಟ್ಟಿದ್ದಾರೆ ಅಂದರೆ 2 ಕುಲುಮ್ ನೋಡ್ಕೊಳ್ಳಿ, 2 ಕುಲುಮ್, -4 ಕುಲುಮ್, 2 ಕುಲುಮ್, 6 ಕುಲುಮ್ ಅಂಥೇಳಿ. ಅಂದರೆ ಇಲ್ಲಿ 2 ಕುಲುಮ್ ಇದೆ, ಹೌದಾ. ಆಮೇಲೆ ನೆಕ್ಸ್ಟ್ -4 ಕುಲುಮ್ ಇದೆ. ನೆಕ್ಸ್ಟ್ ಮತ್ತೆ ಇಲ್ಲಿ 2 ಕುಲುಮ್ ಇದೆ. ಮತ್ತು ನೆಕ್ಸ್ಟ್ ಇಲ್ಲಿ 6 ಕುಲುಮ್ ಇದೆ. ಸೊ ಈ ರೀತಿಯಾಗಿ 4 ಚಾರ್ಜಸನ್ನು ಇಟ್ಟಿದ್ದಾರೆ. ಆಮೇಲೆ ಏನು ಕೇಳ್ತಿದ್ದಾರೆ ಅಂದರೆ ಅವ್ರು ಕೇಳ್ತಾ ಇರೋದು ಫೈಂಡ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಎ ಚಾರ್ಜ್ ಆಫ್ 6 ಮೈಕ್ರೋಕುಲಮ್ ಪ್ಲೇಸ್ ಎಟ್ ದ ಸೆಂಟರ್ ಆಫ್ ದ ಸ್ಕ್ವೇರ್. ಸೊ ಸೆಂಟರ್ ಆಫ್ ದ ಸ್ಕ್ವೇರ್ ಅಂದರೆ ಎಲ್ಲಿ ಬರುತ್ತೆ ಅದು? ಈ ರೀತಿಯಾಗಿ ಡಯಾಗನಲ್ ಇದೆ ಇಲ್ಲಿ,
ಹೌದಾ. ಸೊ ಇಲ್ಲಿರುವಂಥದ್ದು ಎ ಇಂದ ಸಿಗೆ ಒಂದು ಡಯಾಗನಲ್ ಇದೆ, ನೆಕ್ಸ್ಟ್ ಬಿ ಇಂದ ಡಿಗೆ ಇಲ್ಲೊಂದು ಡಯಾಗನಲ್ ಇದೆ. ಸೊ ಇದೇ ಸೆಂಟ್ರ್ ಆಫ್ ದ ಸ್ಕ್ವೇರ್ ಅಲ್ಲ. ಸೊ ಈ ಸೆಂಟ್ರ್ ಆಫ್ ಸ್ಕ್ವೇರಲ್ಲಿ ಎಷ್ಟು ಚಾರ್ಜನ್ನು ಇಟ್ಟಿದ್ದಾರೆ ಅವರು, ಇಲ್ಲಿ ಇಟ್ಟಿರುವಂಥ ಚಾರ್ಜ್ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 6 ಮೈಕ್ರೋಕೂಲಮ್ ಇಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅವರು. ಸೊ ಇಲ್ಲಿ ಒಂದು ಚಾರ್ಜನ್ನು ಇಡ್ತಿದ್ದಾರೆ 6 ಮೈಕ್ರೋಕೂಲಮ್, ಇದ್ರ ಮೇಲೆ ಎಷ್ಟು ಫೋರ್ಸ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಹೌದಾ. ಸೊ ಇಲ್ಲಿ ನೀವು ನಿಧಾನಕ್ಕೆ ಬರ್ಕೊಳ್ಳಿ, ಅದನ್ನು ಯಾವುದೇ ಗಲೀಜು ಮಾಡ್ದೇನೆ ಇಲ್ಲಿ 6 ಮೈಕ್ರೋಕೂಲಮ್ ಅಂತ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಎಷ್ಟು ಫೋರ್ಸ್ ಆಗುತ್ತೆ ಅಂತ ಯಾವ ರೀತಿ ಮಾಡಿದ್ರೆ ಅಂದರೆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಗೊತ್ತಿದೆ ನಿಮಗೆ. ಆಮೇಲೆ ಈ ಎ ಸಿಯನ್ನು ಕಂಡುಹಿಡಿಯೋಕ್ಕಾಗುತ್ತಾ ನಿಮಗೆ? ಎ ಸಿ ಏನಾಗುತ್ತೆ ಹೇಳಿ ನೋಡೋಣ. ಈ ಕಡೆ ಇರುವಂಥದ್ದು 1 ಮೀಟ್ರ್ ಇದೆ, ಈ ಕಡೆ ಇರುವಂಥದ್ದು ಕೂಡ 1 ಮೀಟ್ರ್ ಇದ್ದರೆ, ಸೊ ಈ ಎ ಸಿ ಅನ್ನುವಂಥದ್ದು ಏನಾಗುತ್ತೆ ಅದನ್ನು ಕೂಡ ಕಂಡುಹಿಡ್ಕೊಂಬಿಡಿ. ಆಮೇಲೆ ಬಿ ಡಿ ಕೂಡ ಸೇಮ್ ಆಗುತ್ತಲ್ಲ. ಸೊ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಇದು 1 ಇದೆ, ಇದು ಕೂಡ 1 ಇದೆ. ಇದನ್ನು ಕಂಡುಹಿಡಿಯಬೇಕಾಗಿದ್ದರೆ √1² + 1² ಅಂದರೆ √1 + 1 ಅಂದರೆ √2 ಆಗುತ್ತೆ. √2 ಮೀಟ್ರ್ ಆಯಿತು. ಬಟ್ ನಮಗೆ ಅದು ಕೂಡ ಫುಲ್ ಬೇಕಾಗೋದಿಲ್ಲ, ಎ ಸಿ ಮತ್ತು ಬಿ ಡಿ ಬೇಕಾಗೋದಿಲ್ಲ. ನಮಗೆ ಬೇಕಾಗಿದ್ದು ಎ ಒ, ಬಿ ಒ, ಸಿ ಒ ಮತ್ತು ಡಿ ಒ. ಅದು ಎ ಒ ಅನ್ನೋವಂಥದ್ದು ಅರ್ಧ ಆಗುತ್ತೆ ತಾನೇ. ಎ ಸಿ ಅನ್ನೋವಂಥದ್ದು ಎ ಇಂದ ಸಿಗೆ √2 ಆದರೆ ಎ ಒ ಅನ್ನೋಂಥದ್ದು ಏನಾಗುತ್ತೆ √2/2 ಆಗುತ್ತೆ. ಸಿ ಒ ಅನ್ನೋವಂಥದ್ದು √2/2 ಆಗುತ್ತೆ. ಅದಕ್ಕೋಸ್ಕರ ನಾನು ಬರೀತೀನಿ ಎ ಒ ಈಸ್ ಈಕ್ವಲ್ ಟು ಬಿ ಒ ಈಸ್ ಈಕ್ವಲ್ ಟು ಸಿ ಒ ಈಸ್ ಈಕ್ವಲ್ ಟು ಡಿ ಒ ಈಸ್ ಈಕ್ವಲ್ ಟು √2/2 ಮೀಟ್ರ್ ಅಂತ ಬರೀರಿ. ಆಲ್ ರೈಟ್. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಈ 6 ಮೈಕ್ರೋಕೂಲಮ್ ಏನಿದೆಯಲ್ಲ ಇದ್ರ ಮೇಲೆ ಯಾವ ರೀತಿಯಾಗಿ ಫೋರ್ಸ್ ಆಗುತ್ತೆ. ಈ 2 ಕೂಲಮ್ ಇದೆಯಲ್ಲ, ಈ 2 ಕೂಲಮ್ ಏನು ಮಾಡುತ್ತೆ, ಇದನ್ನು ರಿಪೆಲ್ ಮಾಡುತ್ತೆ ಈ ರೀತಿಯಾಗಿ. ಯಾಕೆ ರಿಪೆಲ್ ಮಾಡುತ್ತೆ ಹೇಳಿ ನೋಡೋಣ. ಇದನ್ನು ರಿಪೆಲ್ ಮಾಡೋದು ಯಾಕಂದರೆ ಎರಡೂ ಪಾಸಿಟಿವ್ ಇದಾವೆ, ಈ ರೀತಿಯಾಗಿ ರಿಪೆಲ್ ಮಾಡುತ್ತೆ. ಆಮೇಲೆ ಇಲ್ಲಿದೆ ನೋಡಿ ಈ 2 ಕೂಲಮ್ ಇದನ್ನೇನು ಮಾಡುತ್ತೆ, 6 ಮೈಕ್ರೋಕೂಲಮನ್ನು ಇದು ರಿಪೆಲ್ ಮಾಡುತ್ತೆ. ಮತ್ತು ಇವೆರಡು ಇದು 2 ಕೂಲಮ್ ಇದೆ, ಇದು 2 ಕೂಲಮ್ ಇದೆ, ಇಲ್ಲಿರುವಂಥ 6 ಮೈಕ್ರೋಕೂಲಮ್ ಇದೆ, ಮತ್ತು ಎರಡೂ ಸೇಮ್ ಡಿಸ್ಟೆನ್ಸಲ್ಲಿದ್ದಾವೆ ಸಿ ಒ ಮತ್ತು ಎ ಒ. ಅದ್ರ ಸಲುವಾಗಿ ಡೋಂಟ್ ಯು ಥಿಂಕ್ ದಿಸ್ ಫೋರ್ಸ್ ಆ್ಯಂಡ್ ದಿಸ್ ಫೋರ್ಸ್, ಇವೆರಡೇನು ಫೋರ್ಸ್ ತೋರಿಸಿದ್ನಲ್ಲ, ಇವೆರಡು ಫೋರ್ಸ್ಗಳು ಏನಾಗ್ತವೆ ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತವೆ. ಆಲ್ ರೈಟ್. ಅದಕ್ಕೆ ಹೆಸರು ಕೊಡೋಣ, ಬೇರೆ ಬೇರೆ ಹೆಸರು ಕೊಡೋಣ ಅಂದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ ಇದು ಎ ಇಂದ ಇದ್ರ ಮೇಲ್ಗಡೆ ಹೋಗಿ ಫೋರ್ಸ್ ಇದೆಯಲ್ಲ, ಇದಕ್ಕೆ ಏನಂತ ಕರಿತೀನಿ ಅಂದರೆ ಎಫ್ ಎ ಅಂತ ಕರಿತೀನಿ. ಆಮೇಲೆ ಇಲ್ಲಿ ಸಿ ಇಂದ ಇಲ್ಲೇನು ಫೋರ್ಸ್ ಇದೆಯಲ್ಲ ಇದಕ್ಕೆ ಎಫ್ ಸಿ ಅಂತ ಕರಿತೀನಿ. ಆಲ್ ರೈಟ್. ಎಫ್ ಎ ಮತ್ತು ಎಫ್ ಸಿಗಳು ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತವೆ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರೋದ್ರಿಂದ ಅದನ್ನು ಮೆನ್ಷನ್ ಮಾಡಿ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಎಫ್ ಎ ಆ್ಯಂಡ್ ಎಫ್ ಸಿ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ಅವೆರಡು ಈಕ್ವಲ್ ಮತ್ತು ಅಪೋಸಿಟ್ ಇದ್ದಾವೆ. ಸೊ ದೇ ಗೆಟ್ ಕ್ಯಾನ್ಸಲ್ಡ್. ಅವೆರಡು ಒಂದಕ್ಕೊಂದು ಏನಾಗ್ತವೆ, ಕ್ಯಾನ್ಸಲ್ ಆಗ್ತವೆ. ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ 6 ಕೂಲಂಬ್, ಈ 6 ಮೈಕ್ರೋಕೂಲಮನ್ನು ಏನು ಮಾಡುತ್ತೆ ಹೇಳಿ, ರಿಪೆಲ್ ಮಾಡುತ್ತೆ. ಅದೇ ಈ ರೀತಿಯಾಗಿ ರಿಪೆಲ್ ಮಾಡುತ್ತೆ. ಇದಕ್ಕೇನಂತ ಕರಿತೀನಿ, ಎಫ್ ಡಿ ಅಂತ ಕರಿತೀನಿ. ಎಫ್ ಡಿ ಅಂತ ಯಾಕೆ ಕರಿತಾ ಇದ್ದೀನಿ ಹೇಳಿ, ಯಾಕಂದರೆ ಡಿ ಇಂದ ಈ ಡಿಯಲ್ಲಿರುವಂಥ ಚಾರ್ಜ್ ಈ 6 ಮೈಕ್ರೋಕೂಲಮನ್ನು ರಿಪೆಲ್ ಮಾಡುತ್ತೆ. ಅದೇ ರೀತಿಯಾಗಿ ಇಲ್ಲಿ 4 ಮೈಕ್ರೋಕೂಲಮ್ ಇದೆ, -4 ಕೂಲಮ್ ಇದೆಯಲ್ಲ, ಈ -4 ಕೂಲಮ್ ಇರುವಂಥದ್ದು 6 ಮೈಕ್ರೋಕೂಲಮನ್ನು ಏನು ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ. ಅದನ್ನು ಈ ರೀತಿಯಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಎಫ್ ಬಿ ಅಂತ ಬರೀತೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇದನ್ನು ನಾನು ಏನು ಬರೀತಾ ಇದ್ದೀನಿ ಅಂತೇಳಿ, ತುಂಬ ಇಂಪಾರ್ಟೆಂಟ್ ಇದು, ಅಬ್ಸರ್ವ್ ಮಾಡಿ. ಎಫ್ ಬಿ ಮತ್ತು ಎಫ್ ಡಿಗಳು ಒಂದೇ ಡೈರೆಕ್ಷನ್ಲಿದ್ದಾವೆ, ಒಂದೇ ಡೈರೆಕ್ಷನ್ಲಿದ್ದರೆ ಆ್ಯಡ್ ಮಾಡಿಬಿಡೋಣ, ಮುಗಿದೋಯ್ತು ಅಷ್ಟೇ ಫೋರ್ಸ್. ಆಲ್ ರೈಟ್. ಸೊ ಅದರ ಸಲುವಾಗಿ ಟೋಟಲ್ ನೆಟ್ ಫೋರ್ಸ್ ಅದಕ್ಕೆ ಬರಿತೀವಿ ನಾವಿಲ್ಲಿ, ನೆಟ್ ಫೋರ್ಸ್ ಅಂತ ಬರೀತೀನಿ. ಸೊ ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಒಂದು ಎಫ್ ಬಿ ಆಗುತ್ತೆ, ಇನ್ನೊಂದು ಎಫ್ ಡಿ ಆಗುತ್ತೆ. ಸೊ ಎಫ್ ಬಿ ಅಂದರೆ ಫೋರ್ಸ್ ಡ್ಯೂ ಟು ದಿಸ್ ಬಿ, ಅಟ್ರಾಕ್ಟಿವ್. ಇದು ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ, ಅಟ್ರಾಕ್ಟ್ ಆಗ್ತಾ ಇದೆ. ಆಮೇಲೆ ಎಫ್ ಡಿ ಅಂದರೆ ಇಲ್ಲಿಂದ ಈ 6 ಮೈಕ್ರೋಕೂಲಮನ್ನು ರಿಪೆಲ್ ಮಾಡ್ತಾ ಇದೆ. ಎಫ್ ಬಿಗೆ ಫಾರ್ಮುಲಾ ಬರೆಯೋಣ, ತುಂಬ ಈಸಿಯಾಗಿರುವಂಥದ್ದು. ಎಫ್ ಬಿ ಏನೇನಾಗುತ್ತೆ ಹೇಳಿ ನೋಡೋಣ. ಕೆ ಇಂಟು Q1 ಅಂದರೆ ಇದು ಹೊರಗಡೆ ತೊಗೊಳ್ಳೋದನ್ನು -4 ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಷನ್ನೇ ತೋರಿಸಿದ್ದೀವಿ, ಅದಕ್ಕೆ ಇಂಟು 4 ಬರೀರಿ. ಇಂಟು Q2 ಅಂದರೆ ಏನಿದೆ ಇಲ್ಲಿ 6 ಮೈಕ್ರೋಕೂಲಮ್ ಅಂತ ಇದೆ. ಸೊ 6 ಮೈಕ್ರೋಕೂಲಮ್ ಅಂದರೆ 6 × 10⁻⁻6 ಅಂತ ಬರೀರಿ. ಡಿವೈಡೆಡ್ ಬೈ ಡಿಸ್ಟೆನ್ಸ್ ಅಂತ ಗೊತ್ತೇ ಇದೆ ನಿಮಗೆ, ಬಿ ಒ ಅಂದರೆ ಡಿಸ್ಟೆನ್ಸ್ ಕಂಡು ಹಿಡಿದಿದ್ವಲ್ಲ, √2/2 ಅಂತ ಇದೆ, √2/2 ಹೋಲ್ ಸ್ಕ್ವೇರ್. ಯಾಕಂದರೆ ಕೂಲಮ್ಸ್ ಲಾ ಪ್ರಕಾರ ಏನಾಗುತ್ತೆ, ಕೆ Q1 Q2 ಡಿವೈಡೆಡ್ ಬೈ R² ಅಂತ ಬರೀಬೇಕು. ಪ್ಲಸ್ ಎಫ್ ಡಿ ಅಂದರೆ ಏನಾಗುತ್ತೆ, ಕೆ ಇಂಟು ಆಮೇಲೆ ಇಲ್ಲೆಷ್ಟಿದೆ Q1 ಅಂದರೆ 6 ಕೂಲಮ್ ಇದೆ ಇದು. ಆಮೇಲೆ ಆ ಕಡೆ ಇರುವಂಥದ್ದು Q2 ಎಷ್ಟಿದೆ, 6 ಮೈಕ್ರೋಕೂಲಮ್, ಅದಂತೂ ಗೊತ್ತೇ ಇದೆ ನಿಮಗೆ, 6 × 10⁻⁻6 ಡಿವೈಡೆಡ್ ಬೈ R² ಅಂದರೆ √2/2 ಹೋಲ್ ಸ್ಕ್ವೇರ್ ಆಗುತ್ತೆ. ಆಲ್ ರೈಟ್. ಸೊ ಇದರಲ್ಲಿ ಏನೇನು ಕಾಮನ್ ತೆಗಿಬೇಕು ನೋಡಿ, ಕೆ ಕಾಮನ್ ತೆಗಿಬೋದು, ಹೌದಾ. ಆಮೇಲೆ ಇಲ್ಲೊಂದು 6 ಇದೆ, ಇಲ್ಲೊಂದು 6 ಇದೆ, ಅದನ್ನು ಕಾಮನ್ ತೆಗಿಬೋದು. 10⁻⁻6 ಕಾಮನ್ ತೆಗಿಬೋದು. ನೋಡಿ ಏನೇನು ಕಾಮನ್ ತೆಗಿಬೋದು ಅಂಥೇಳಿ, ಕೆ ಕಾಮನ್ ತೆಗೀರಿ, 4 ತೆಗಿಯೋಕ್ಕೆ ಬರೋದಿಲ್ಲ, 6 ತೆಗೀರಿ. ಆಮೇಲೆ 10⁻⁻6 ತೆಗೀರಿ, ಡಿವೈಡೆಡ್ ಬೈ √2/2 ಹೋಲ್ ಸ್ಕ್ವೇರ್ ಬರೀರಿ. ಬ್ರ್ಯಾಕೆಟ್ ಒಳಗಡೆ ಏನೇನು ಉಳಿಯುತ್ತೆ ನೋಡಿ, ಇಲ್ಲಿ ಕೆ ಬಂದಿದೆ, 6 ಬಂದಿದೆ, 10⁻⁻6 ಬಂದಿದೆ, ಉಳಿಯುವಂಥದ್ದು 4 ಮಾತ್ರ. ಆಲ್ ರೈಟ್. ಪ್ಲಸ್
ಆಮೇಲೆ ಏನೇನಾಗುತ್ತೆ ಹೇಳಿ ನೋಡೋಣ. ಇಲ್ಲೂ ಎಲ್ಲ ಬಂದಿದೆ, ಕೆ ಬಂದಿದೆ, 6 ಬಂದಿದೆ, 10⁻⁻6 ಬಂದಿದೆ, ಕೆಳಗಡೆ ಇರೋದು ಬಂದಿದೆ, ಇನ್ನು ಉಳಿದಿರೋದು ಒಂದೇ ಒಂದು 6. ಡೈರೆಕ್ಟಾಗಿ 10 ಬರೆದಿದ್ರು ಕೂಡ ಏನು ಪ್ರಾಬ್ಲಮ್ ಇರ್ತಿರಲಿಲ್ಲ, ನೋ ಇಶ್ಯೂಸ್. ಸೊ ಇಲ್ಲಿ ಕೆ ಅಂದರೆ ಏನಾಗುತ್ತೆ 9 × 10⁻9 × 6 × 10⁻⁻6 ಡಿವೈಡೆಡ್ ಬೈ √2/2 ಅಂದರೆ ಏನಾಗುತ್ತೆ √2 ಹೋಲ್ ಸ್ಕ್ವೇರ್. √2 ಹೋಲ್ ಸ್ಕ್ವೇರ್ ಅಂದರೆ 2 ಆಗುತ್ತೆ, ಡಿವೈಡೆಡ್ ಬೈ 4 ಆಗುತ್ತೆ ಇದು, ಹೌದಾ. ಸೊ ಬ್ರ್ಯಾಕೆಟಲ್ಲಿ 4 + 6 ಅಂದರೆ 10 ಆಗುತ್ತೆ. ಆಲ್ ರೈಟ್. ಸೊ ಎಲ್ಲ ಸೇರ್ಕೊಂಡು ಏನಾಗುತ್ತೆ ಇದು 9 × 10⁻9 × 6 × 10⁻⁻6 × 10 × 2/4 ಅಂದರೆ ಏನಾಗುತ್ತೆ ಇದು 4/2 ಆಗುತ್ತೆ. ಆಲ್ ರೈಟ್. ಸೊ 2 1s 2 2s 2/4 ಅನ್ನೋದು 4/2 ಲಾಸ್ಟಿಗೆ ಬಂದು. ಆಲ್ ರೈಟ್. ಸೊ ಎಲ್ಲವನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಏನಾಗುತ್ತೆ ಹೇಳಿ 9 6 54, ಹೌದಾ. 9 6 54 ಆಯಿತು. 10⁻9 ಆ್ಯಂಡ್ 10⁻1 ಅಂದರೆ 10⁻10 ಆಗುತ್ತೆ. 10 - 6 ಅಂದರೆ 4 ಬರುತ್ತೆ. ಸೊ 54 × 10⁻4 ಬಂತು. ಏನಿದು ನ್ಯೂಟನ್. ನೋಡ್ಕೊಳ್ಳಿ 9 6 54, 10⁻9 + 1 ಅಂದರೆ 10 ಆಯಿತು, 10 - 6 ಅಂದರೆ 4 ಆಯಿತು. ಸೊ ದಿಸ್ ಈಸ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ್ಯಾಟ್ 6 ಮೈಕ್ರೋಕೂಲಮ್. ಓಕೆ, ಮತ್ತು ಯಾವ ಕಡೆ ಇದೆ ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್ ತಾನೇ. ಸೊ ದಿಸ್ ಈಸ್ ಟುವರ್ಡ್ಸ್ -4 ಕೂಲಮ್. -4 ಕೂಲಮ್ ಇದೆಯಲ್ಲ ಅದ್ರ ಕಡೆಗಿದೆ, ಅದನ್ನು ಇಲ್ಲ ಮೆನ್ಷನ್ ಮಾಡಿಬಿಡಿ. ಟುವರ್ಡ್ಸ್ -4 ಕೂಲಮ್. ನೋಡಿ ಎಷ್ಟು ಈಸಿಯಾಗಿದೆ. ಡೆಫಿನೆಟಾಗಿ ನೀವು ಈ ಕ್ವಶನನ್ನು ಮಾಡ್ಬೋದು, ತುಂಬ ಈಸಿ ಇದೆ, ನಿಮಗೆ ಆನ್ಸರ್ ಬಂದೇ ಬರುತ್ತೆ ಇದರದ್ದು. ಆಲ್ ರೈಟ್, ಮುಂದಿನ ಕ್ವಶನ್ಗೆ ಹೋಗೋಣ ಏನ. ಸೊ ಮುಂದಿನ ಕ್ವಶನಲ್ಲಿ ಏನಿದೆ ಅಂಥೇಳಿ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದನ್ನ ಸ್ವಲ್ಪ ಮೇಲ್ಗಡೆ ತೊಗೊಂಡ್ಬಿಡೋಣ. ಓಕೆ, ಮೇಲ್ಗಡೆ ತೊಗೊಂಡು ಯಾಕಂದ್ರೆ ಸ್ಪೇಸ್ ಉಳಿತಲ್ಲ ಅದರ ಸಲುವಾಗಿ. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಹ್ಯಾಸ್ ಎ ಕೆಪಾಸಿಟನ್ಸ್ ಆಫ್ 6 ಮೈಕ್ರೋಫ್ಯಾರಡ್. ಆಲ್ ರೈಟ್. ಸೊ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ, ಅದರ ಕೆಪಾಸಿಟನ್ಸ್ 6 ಮೈಕ್ರೋಫ್ಯಾರಡ್ ಆಗಿದೆ. ನೋ ಇಶ್ಯೂಸ್. ಇಫ್ ಎ ಮೆಟೀರಿಯಲ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ 2 ಈಸ್ ಇಂಟ್ರಡ್ಯೂಸ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಅಂದರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಏನು ಮೆಟೀರಿಯಲ್ ಇದೆಯಲ್ಲ ಅದು ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಎಷ್ಟಿದೆ 2 ಇದೆ ಅದರದ್ದು. ಈಗೇನು ಕೇಳ್ತಿದ್ದಾರೆ ಅಂದರೆ ಇಫ್ ಇಟ್ ಈಸ್ ಇಂಟ್ರಡ್ಯೂಸ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಫೈಂಡ್ ದ ನ್ಯೂ ಕೆಪಾಸಿಟನ್ಸ್. ತುಂಬ ಈಸಿ ಅಲ್ಲ. ನ್ಯೂ ಕೆಪಾಸಿಟನ್ಸ್ C' ಏನಾಗುತ್ತೆ ಹೇಳಿ ನೋಡೋಣ, KC. ಯಾಕಂದರೆ ನೀವೇನಾದರೂ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟನ್ನು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ವಿತ್ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಕೆ ಇಂಟ್ರಡ್ಯೂಸ್ ಮಾಡಿದ್ರೆ ಮೊದಲು ಏನಿರ್ತಾಯಿತ್ತು C ε0A/d ಇರ್ತಾಯಿತ್ತು. ಹೊಸ ಕೆಪಾಸಿಟನ್ಸ್ ಏನಾಗುತ್ತೆ ಗೊತ್ತಾ, K ε0A/d ಆಗುತ್ತೆ. ಅಂದರೆ ನೋಡಿ ಇಲ್ಲಿ ಮೊದಲಿರುವಂಥದ್ದು ε0A/d ಅನ್ನುವಂಥದ್ದು C ಆಗಿರೋದ್ರಿಂದ KC ಆಗಿಬಿಡುತ್ತೆ. ಇದು C' KC. ಈ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅಂದ್ಕೊಳ್ತಾ ಇದ್ದೆ ನಾನು ನಿಮಗೆ. C' K ಅಂದರೆ 2 ಇದೆ, ಇಂಟು C ಅಂದರೆ 6 ಇದೆ, ಅದರ ಸಲುವಾಗಿ 12 ಮೈಕ್ರೋಫ್ಯಾರಡ್. ಇದನ್ನು 1 ಮಾರ್ಕಲ್ಲಿ 2 ಮಾರ್ಕಲ್ಲಿ ಈ ರೀತಿಯಾಗಿರುವಂಥ ಕ್ವಶನ್ನ ಕೇಳ್ಬೋದು. 5 ಮಾರ್ಕಲ್ಲಿ ಬರಲಿಕ್ಕಿಲ್ಲ ಇದು, ಬಟ್ ನೀವು ಡೆಫಿನೆಟಾಗಿ ಇದ್ರ ಬಗ್ಗೆ ಕೂಡ ಐಡಿಯಾ ಇರಬೇಕು. ಆಲ್ ರೈಟ್, ಮುಂದಿನ ಕ್ವಶನ್ಗೆ ಹೋಗೋಣ. 12th ಕ್ವಶನ್. ಇದನ್ನು ಕೂಡ ಮೇಲೆ ತೊಗೊಳ್ಬೋದು ನಾವು, ಏನು ಪ್ರಾಬ್ಲಮ್ ಇಲ್ಲ. ಸೊ 12th ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ ಅಂಥೇಳಿ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆಲ್ ರೈಟ್. ಸೊ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇಟ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್ ಈಸ್ ಡಬಲ್ಡ್. ಅಂದರೆ ಡಿಸ್ಟೆನ್ಸನ್ನು ಡಬಲ್ ಮಾಡಿದ್ದಾರೆ. ಓಕೆ, ಅಂದರೆ D ಇರೋದನ್ನು 2D ಮಾಡಿದ್ದಾರೆ. ಬೈ ಹಾಲ್ವಿಂಗ್ ದ ಏರಿಯಾಸ್ ಆಫ್ ದ ಪ್ಲೇಟ್ಸ್. ಹಾಲ್ವಿಂಗ್ ಅಂತೀರ ಅಥವಾ ಹಾವಿಂಗ್ ಅಂತೀರ, ಏನಂತೀರ ನೋಡಿ, ಹಾಫ್ ಮಾಡೋದು. HALVING ಅಂದರೆ ಹಾಫ್ ಮಾಡೋದು. ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್ ಇಸ್ ಡಬಲ್ಡ್. ಓಕೆ, ಆ್ಯಂಡ್ ಹಾಲ್ವಿಂಗ್ ದ ಏರಿಯಾಸ್ ಆಫ್ ದ ಪ್ಲೇಟ್ಸ್. ಏರಿಯಾಸ್ ಆಫ್ ದ ಪ್ಲೇಟ್ಸ್ ಹಾಫ್ ಮಾಡಿದ್ದಾರೆ. ಇಫ್ ಇನಿಷಿಯಲ್ ಕೆಪಾಸಿಟನ್ಸ್ ವಾಸ್ 10 ಮೈಕ್ರೋಫ್ಯಾರಡ್ ಫೈಂಡ್ ನ್ಯೂ ಕೆಪಾಸಿಟನ್ಸ್ ಅಂತ ಕೇಳ್ತಿದ್ದಾರೆ. ಆಲ್ ರೈಟ್. ಸೊ ಮೊದಲಿರುವಂಥ ಕೆಪಾಸಿಟನ್ಸ್ ಎಷ್ಟಿದೆ, C = 10 ಮೈಕ್ರೋಫ್ಯಾರಡ್ ಇದೆ. ಸೊ ಇದಕ್ಕೆ ಫಾರ್ಮುಲಾ ಏನಿದೆ ಹೇಳಿ ನೋಡೋಣ, ε0A/d ಅಂತ ಇದೆ. ಹೌದಾ. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂದರೆ ಇಲ್ಲೊಂದು ಪ್ಲೇಟ್ ಇದೆ, ಆಮೇಲೆ ಇಲ್ಲೊಂದು ಪ್ಲೇಟ್ ಇದೆ. ಇವೆರಡೂ ಪ್ಲೇಟದ ಏರಿಯಾ ಏನಾಗಿದೆ, A ಮತ್ತು A ಆಗಿದೆ. ಇದರ ನಡುವೆ ಇರುವಂಥ ಡಿಸ್ಟೆನ್ಸ್ ಏನಿದೆ ಹೇಳಿ ನೋಡೋಣ, D ಇದೆ. ಇಲ್ಲಿ ಫ್ರೀ ಸ್ಪೇಸ್ ಇದೆ. ಆಲ್ ರೈಟ್. ಫ್ರೀ ಸ್ಪೇಸ್ ಇದ್ದದಕ್ಕೆ ಇಲ್ಲಿ ε0 ಬಂದಿದೆ. ಹೋದ ಕ್ವಶನಲ್ಲಿ ನೋಡಿದ್ವಲ್ಲ, ಬೇರೆ ಮೀಡಿಯಮ್ ಏನಾದರೂ ಬಂದರೆ ಅಷ್ಟು ಟೈಮ್ ಆಗುತ್ತೆ ಅದು. ಆಲ್ ರೈಟ್. ಸೊ ಇಷ್ಟಿದ್ದಾಗ ಇಷ್ಟಿತ್ತು. ಈಗ ಹೊಸದಾಗಿ ನ್ಯೂ ಕೆಪಾಸಿಟನ್ಸನ್ನು ಕಂಡುಹಿಡಿಯುವಾಗ ಏನು ಮಾಡಿದ್ದಾರೆ ಅಂದರೆ ಅವರು ಇಲ್ಲಿ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್ ಇಸ್ ಡಬಲ್ಡ್. ಅಂದರೆ ಹೊಸದಾಗಿ ಬರುವಂಥ ಡಿಸ್ಟೆನ್ಸನ್ನು ಏನು ಮಾಡಿದ್ದಾರೆ, D' ಇದೆಯಲ್ಲ ಅದನ್ನು 2D ಮಾಡಿದ್ದಾರೆ ಅವರು. 2D ಅಂದರೆ D' ಅಂದರೆ ಹೊಸ ಡಿಸ್ಟೆನ್ಸ್, ಅದನ್ನು ಡಬಲ್ ಮಾಡಿದ್ದಾರೆ. ಮತ್ತು ಏನು ಮಾಡಿದ್ದಾರೆ, ಏರಿಯಾ ಆಫ್ ದ ಪ್ಲೇಟ್ಸ್ ಇದೆಯಲ್ಲ ಅದನ್ನು ಹಾಫ್ ಮಾಡಿದ್ದಾರೆ. ಏರಿಯಾ ಆಫ್ ದ ಪ್ಲೇಟ್ಸ್ ಅಂದರೆ A' ಅಂತ ಅಂದ್ಕೊಳ್ಳಿ. ಸೊ A' ಏನು ಮಾಡಿದ್ದಾರೆ, A/2 ಮಾಡಿದ್ದಾರೆ. ಸೊ ಇದೆಲ್ಲ ಹಾಕಿ ನಾವು ಹೊಸ ಕೆಪಾಸಿಟನ್ಸ್ C' ಕಂಡುಹಿಡಿದ್ರೆ C' ಫಾರ್ಮುಲಾ ಏನಾಗುತ್ತೆ, ಈಗ ε0 ಇದೆ. ಫ್ರೀ ಸ್ಪೇಸ್ ಅಂತೂ ಇದೆ, ಬೇರೆ ಮೆಟೀರಿಯಲ್ ಹಾಕಿಲ್ಲ ಅಲ್ಲಿ. ಆಮೇಲೆ A ಬದಲಿಗೆ ಏನು ಬರ್ತದೆ, ಈಗ A' ಬರ್ತದೆ. A' ಯಾಕೆ ಬರುತ್ತೆ, ಯಾಕಂದ್ರೆ ಹೊಸ ಕೆಪಾಸಿಟನ್ಸ್. ಡಿವೈಡೆಡ್ ಬೈ D ಬದಲಿಗೆ ಏನು ಬರುತ್ತೆ, D' ಬರುತ್ತೆ. ಹೌದಾ. ಸೊ ಇದೆಲ್ಲವನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ ε0 ಆಗುತ್ತೆ. A' ಅಂದರೆ ಏನಿದೆ, ಇಲ್ಲಿ A/2 ಅಂತ ಇದೆ. A/2 ಬರಲಿ. ಇಲ್ಲಿ ನ್ಯೂಮರೇಟ್ರಲ್ಲಿ ಇದ್ದರೆ A/2 ಇದ್ದರೆ ಡಿನಾಮಿನೇಟ್ರಲ್ಲೇ ಬರುತ್ತೆ.
ಆಮೇಲೆ ಡಿ ಡ್ಯಾಶ್ ಅಂದರೆ ಏನಿದೆ, ಡಿ ಡ್ಯಾಶ್ ಅಂದರೆ 2D ಇದೆ, ಹೌದಾ. ಸೊ 2D ಇರೋದ್ರಿಂದ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, 2 × 2 ಅಂದರೆ 4 ಆಗುತ್ತೆ. ಮೇಲ್ಗಡೆ ಅಂತರೂ ε0 A ಅಂತರೂ ಇದ್ದೇ ಇದೆ, ಹೌದಾ. ಡಿವೈಡೆಡ್ ಬೈ ಡಿನೂ ಇದೆ. ಆಮೇಲೆ ಇಲ್ಲಿ 2 ಸೇರ್ಕೊಂಡು ಏನಾಗುತ್ತೆ, ಇದು 1/4 ಆಗುತ್ತೋ ಆಗಂಗಿಲ್ವೋ. ಸೊ 1/4 × ε0 A ಡಿವೈಡೆಡ್ ಬೈ ಡಿ ಅಂತ ಬರೀರಿ. 1/4 × ε0 A/d ಅಂದರೆ ಏನು, ಇಲ್ಲಿದೆ ನೋಡಿ, ε0 A/d ಅಂದರೆ 10 ಮೈಕ್ರೋಫ್ಯಾರಡ್ ಅಥವಾ ಹಳೆ ಕೆಪಾಸಿಟನ್ಸ್. ಡೈರೆಕ್ಟಾಗಿ ಬೇಕಾದರೆ 10 ಅಂತಲೇ ಬರೀರಿ. ಸೊ 4 1s 4 2s 2 is the carry 5s. ಸೊ ಏನು ಬರುತ್ತೆ ಇಲ್ಲಿ, 2.5 ಮೈಕ್ರೋಫ್ಯಾರಡ್ ಅಂತ ಬರುತ್ತೆ. ಮುಗಿದೋಯ್ತು, ಬಂದಿರುವಂಥ ಹೊಸ ಕೆಪಾಸಿಟನ್ಸ್ ಇದು. ಆಲ್ ರೈಟ್, ತುಂಬ ಈಸಿ ಇದೆ ಅದು, ಬಟ್ ತಲೆ ಓಡಿಸ್ಬೇಕು ಇದಕ್ಕೆ. ಆಲ್ ರೈಟ್, ಮುಂದಿನ ಕ್ವಶನ್ಗೆ ಹೋಗೋಣ. 13th ಕ್ವಶನ್ ಏನು ಹೇಳ್ತಾ ಇದೆ ಅಂತ ಹೇಳಿ ಅದನ್ನು ಕೂಡ ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಆಲ್ ರೈಟ್, ಸೊ ನೋಡಿ ಇಲ್ಲಿ 13th ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ, where a charge of 7 microcoulomb has to be placed in between charges 9 coulomb and 16 coulomb 30 centimeter apart so that it experiences zero force. ಅಂದರೆ ಈ 7 ಮೈಕ್ರೋಕೂಲಮ್ ಅನ್ನುವಂಥ ಚಾರ್ಜನ್ನು ಎಲ್ಲಿಡಬೇಕು, ವೇರ್ ಇಟ್ ಹ್ಯಾಸ್ ಟು ಬಿ ಪ್ಲೇಸ್ಡ್ ಇನ್ ಬಿಟ್ವೀನ್ ದ ಚಾರ್ಜಸ್ 9 coulomb and 16 coulomb 30 centimeter apart ಸೊ ದ್ಯಾಟ್ ಇಟ್ ಎಕ್ಸ್ಪೀರಿಯನ್ಸಸ್ ಝೀರೋ ಫೋರ್ಸ್. ನೋಡಿ ತುಂಬ ಈಸಿ ಇದೆ ಇದು. ಯಾವ ರೀತಿಯಾಗಂದರೆ ಇಲ್ಲಿ 9 coulomb ಅಂತೇಳಿ ಒಂದು ಚಾರ್ಜನ್ನು ತೊಗೊಳ್ಳಿ, ಅದಾದಮೇಲೆ 16 coulomb ಅಂಥೇಳಿ ಇನ್ನೊಂದು ಚಾರ್ಜನ್ನ ತೊಗೊಳ್ಳಿ. ಇದಕ್ಕೆ ಎ ಅಂತ ಕರೀರಿ, ಇದಕ್ಕೆ ಬಿ ಅಂತ ಕರೀರಿ. ಇದರ ನಡುವೆ ಇರುವಂಥ ಡಿಸ್ಟೆನ್ಸ್ ಎಷ್ಟಿದೆ, 30 ಸೆಂಟಿಮೀಟ್ರ್ ಇದೆ. ಸೊ ನಾವು ಎಲ್ಲಿ ಚಾರ್ಜನ್ನು ಇಟ್ಟರೆ 7 ಮೈಕ್ರೋಕೂಲಮ್ ಅನ್ನುವಂಥ ಚಾರ್ಜ್ ಇದೆಯಲ್ಲ, ಇದನ್ನು ಎಲ್ಲಿಟ್ಟರೆ ನಮಗೆ ಝೀರೋ ಫೋರ್ಸ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲೆಲ್ಲೋ ಇಡೋಣ ಅಂತ ಅಂದ್ಕೊಳ್ಳೋಣ, ಇಲ್ಲೆಲ್ಲೋ ಇಟ್ವಿ ಒಂದು ಪಾಯಿಂಟ್ ಸಿ ಅಂತ ಅಂದ್ಕೊಳ್ಳಿ. ಇದನ್ನು ಇಲ್ಲೆಲ್ಲೋ ಒಂದು ಪಾಯಿಂಟ್ ಸಿಯಲ್ಲಿ 7 ಮೈಕ್ರೋಕೂಲಮನ್ನು ಇಟ್ಟರೆ ಇಲ್ಲಿ ಝೀರೋ ಇರುತ್ತೆ ಅಂಥೇಳಿ ನಾವು ಅಂದ್ಕೊಳ್ಳೋಕ್ಕೇನೋಗಿದೆ. ಒಂದು ವೇಳೆ ನೀವೇನಾದರೂ ಇಲ್ಲಿ 7 ಮೈಕ್ರೋಕೂಲಮನ್ನು ಈ ರೀತಿಯಾಗಿ ಇಟ್ಟರೆ ಬೇಕಾದ್ರೆ ಅಲ್ಲೇ ಒಂದು ರೌಂಡ್ ಮಾಡಿ 7 ಮೈಕ್ರೋಕೂಲಮ್ ಅಂತ ತೋರಿಸ್ಬೋದು ನೀವು, ಬಟ್ ಪರವಾಗಿಲ್ಲ, ಗೊತ್ತಾಗುತ್ತೆ ನಿಮಗೆ. ಈ 9 coulomb ಇದೆಯಲ್ಲ, ಅಂದರೆ ಎಲ್ಲೋ ಒಂದು ಡಿಸ್ಟೆನ್ಸ್ ಎಕ್ಸ್ ಅಂತ ಅಂದ್ಕೊಳ್ಳಿ, ಇದನ್ನು ಎಕ್ಸ್ ಸೆಂಟಿಮೀಟರ್. ಆಮೇಲೆ ಈ ಕಡೆ ಇರುವಂಥದ್ದು ಏನಾಗುತ್ತೆ, 30 - x ಸೆಂಟಿಮೀಟರ್. ಇದು ತುಂಬ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಇದು, ಇದನ್ನು ಬರ್ಕೊಂಡು ಬಿಡಿ ನೀವು ಏನೇನಿದೆ ಅಂಥೇಳಿ. ಸೊ ಎ ಬಿ ಈಸ್ ಈಕ್ವಲ್ ಟು ಏನಿದೆ, 30 ಸೆಂಟಿಮೀಟರ್ ಇದೆ. ಆಮೇಲೆ ಇಲ್ಲಿ ಸಿ ಇದೆಯಲ್ಲ, ಅದಕ್ಕೆ ಎ ಸಿ ಏನಾಗುತ್ತೆ ಹೇಳಿ ನೋಡೋಣ, ಎಕ್ಸ್ ಸೆಂಟಿಮೀಟರ್. ಆಮೇಲೆ ಬಿ ಸಿ ಏನಾಗುತ್ತೆ ಹೇಳಿ ನೋಡೋಣ, 30 - x ಸೆಂಟಿಮೀಟರ್ ಆಗುತ್ತೆ. ಆಲ್ ರೈಟ್, ಸೊ ಇಷ್ಟಾದಮೇಲೆ ಇಲ್ಲಿ ನೋಡಿ, ಈ ಸಿಯಲ್ಲಿ ಏನು 7 ಮೈಕ್ರೋಕೂಲಮ್ ಇಟ್ಟಿದ್ದಾರಲ್ಲ, ಇದರ ಮೇಲೆ ಈ 9 coulomb ಅನ್ನುವಂಥದ್ದು ಏನು ಮಾಡುತ್ತೆ, ರಿಪಲ್ಷನ್ ಮಾಡುತ್ತೆ. ಪಾಸಿಟಿವ್ ಇರೋದ್ರಿಂದ ರಿಪಲ್ಷನ್ ಮಾಡುತ್ತೆ ಈ ರೀತಿಯಾಗಿ, ಇಲ್ಲಿದೆ ನೋಡಿ. ಸೊ ಈ ರಿಪಲ್ಷನ್ಗೆ ನಾನು ಏನಂತ ಕರಿತೀನಿ ಅಂದರೆ FA ಅಂತ ಕರಿತೀನಿ. FA ಅಂದರೆ ಎ ಅಲ್ಲಿರುವಂಥದ್ರಿಂದ ಬಂದಿರುವಂಥ ಫೋರ್ಸ್. ಈ 16 coulomb ಇದೆಯಲ್ಲ, ಈ 16 coulomb ಅನ್ನುವಂಥದ್ದು ಈ 7 coulomb ಏನು ಮಾಡುತ್ತೆ, ರಿಪೆಲ್ ಮಾಡುತ್ತೆ. ಯಾಕಂದರೆ ಇದು ಪಾಸಿಟಿವ್. ರಿಪೆಲ್ ಮಾಡೋದು ಅಂದರೆ ಯಾವ ರೀತಿಯಾಗಿ ಬರುತ್ತೆ, ಈ ರೀತಿಯಾಗಿ ಬರುತ್ತಲ್ಲ, ಈ ಕಡೆ ಬರುತ್ತೆ, ಹೀಗೆ ಇಲ್ಲಿ ನೋಡಿ ಈ ರೀತಿಯಾಗಿ ಬರುತ್ತೆ. ಸೊ ಇದಕ್ಕೇನಂತ ಕರಿತೀವಿ, FB ಅಂತ ಕರಿತೀವಿ. ಆಲ್ ರೈಟ್, ಅರ್ಥ ಆಗ್ತಿದೆಯಾ? ಬೇಕಾದ್ರೆ ಎಲ್ಲೋ ಇಂದ ರೆಡ್ ಆಯ್ತಲ್ಲ, ಅದು ಟೋಟಲಾಗಿ ಇದು FA ಅನ್ನುವಂಥದ್ದು ಇಲ್ಲಿ, ಆಮೇಲೆ ಇದು FB ಅನ್ನೋವಂಥದ್ದು. ಈಗ ಝೀರೋ ಫೋರ್ಸ್ ಆಗಬೇಕಾಗಿದ್ರೆ FA ಮತ್ತು FBಗಳು ಎರಡೂ ಏನಾಗಬೇಕು, ಈಕ್ವಲ್ ಆಗಬೇಕು. ಸೊ ಅದ್ರ ಸಲುವಾಗಿ ನಾನು ಅದನ್ನು ಮೆನ್ಷನ್ ಮಾಡ್ತೀನಿ. ಏನು ಮಾಡ್ತೀನಿ, ಫಾರ್ ಫೋರ್ಸ್ ಟು ಬಿ ಝೀರೋ ವಾಟ್ ವಿ ಶುಡ್ ಗೆಟ್ FA ಈಸ್ ಈಕ್ವಲ್ ಟು FB ಅಂತ ಹೇಳಿ ಬರಬೇಕು. ಮುಗಿದೋಯ್ತು. ಸೊ FA ಈಕ್ವಲ್ ಟು FB ಅಂದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. FA ಅಂದರೆ ಏನಿದೆ ಅಂತ ನೋಡಿ, ಅಬ್ಸರ್ವ್ ಮಾಡಿ. FA ಅಂತ ಇಲ್ಲಿದೆಯಲ್ಲ, ಸೊ ಇಲ್ಲಿರುವಂಥದ್ದು 9 coulomb, ಇಲ್ಲಿರುವಂಥದ್ದು 7 ಮೈಕ್ರೋಕೂಲಮ್, ಡಿಸ್ಟೆನ್ಸ್ ಇರುವಂಥದ್ದು ಎಕ್ಸ್. ಸೊ ಅದಕ್ಕೆ ಮಾಡ್ಕೊಳ್ಳಿ ಅದನ್ನು. ಕೂಲಮ್ಸ್ ಲಾ Q1 ಅಂದರೆ ಎಷ್ಟಿದೆ, ಇಲ್ಲಿದೆ ನೋಡಿ, 9 coulomb ಅಂತ ಇದೆ. ಆಲ್ ರೈಟ್, ಇಂಟು Q2 ಅಂದರೆ ಎಷ್ಟಿದೆ, Q2 ಅನ್ನೋದು 7 ಮೈಕ್ರೋಕೂಲಮ್ ಇದೆ. ಸೊ 7 ಮೈಕ್ರೋಕೂಲಮ್ ಅಂದರೆ 7 × 10⁻⁻6 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಎಕ್ಸ್ ಇದೆ, ಅದಕ್ಕೆ x². Q1 Q2 ಡಿವೈಡೆಡ್ ಬೈ R² ಈಸ್ ಈಕ್ವಲ್ ಟು, ಇದು ಕೂಡ ಏನಾಗುತ್ತೆ, Q1 ಅಂದರೆ ಎಷ್ಟಿದೆ, ಇದು FB ಅಂದರೆ ಇಲ್ಲಿಂದ ಬಂದಿರುವಂಥದ್ದಲ್ಲ. ಸೊ ಇಲ್ಲೇನಿದೆ, ಸೊ ಇದರಿಂದ ನಾನು ತೋರಿಸ್ಬೇಕಿಲ್ಲಿ FB ಅಂದರೆ. ಸೊ ಟೋಟಲ್ Q1 ಇರುವಂಥದ್ದು 16, Q2 ಇರುವಂಥದ್ದು 7 ಮೈಕ್ರೋಕೂಲಮ್ ಇದೆ. ಸೊ K × 16 × 7 × 10⁻⁻6 ಡಿವೈಡೆಡ್ ಬೈ 30 - x ಹೋಲ್² ಅಂತ ಬರೀತೀನಿ. ಬರೋದಾದ್ಮೇಲೆ ಇಲ್ಲಿರೋವಂಥದ್ದು ತುಂಬ ಈಸಿ. K ಮತ್ತು K ಕ್ಯಾನ್ಸಲ್ ಆಗುತ್ತೆ, 10⁻⁻6 ಕ್ಯಾನ್ಸಲ್ ಆಗುತ್ತೆ, 7 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯುವಂಥದ್ದು ಏನು ಗೊತ್ತಾ, 9 ಒಂದು ಉಳಿಯುತ್ತೆ, ಡಿವೈಡೆಡ್ ಬೈ x² ಆಗುತ್ತೆ, ಈಸ್ ಈಕ್ವಲ್ ಟು ಅಲ್ಲಿ 16 ಉಳಿಯುತ್ತೆ, 16 ಡಿವೈಡೆಡ್ ಬೈ 30 - x ಹೋಲ್² ಆಗುತ್ತೆ. ಆಲ್ ರೈಟ್, ಸೊ 30 - x ಹೋಲ್² ಈ ಕಡೆ ಕಳಿಸಿ, 30 - x ಹೋಲ್² ಡಿವೈಡೆಡ್ ಬೈ x² ಈಸ್ ಈಕ್ವಲ್ ಟು ಇದು 16/9 ಆಗುತ್ತೆ. ಆಲ್ ರೈಟ್, ಸೊ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿರ, ಎಲ್ಲಾದರೂ ಎಕ್ಸ್ಪ್ಯಾಂಡ್ ಮಾಡೋಂಗಿಲ್ಲ. ಇಲ್ಲಿ 30 - x ಡಿವೈಡೆಡ್ ಬೈ x ಅಂತ ಬರ್ಕೊಂಡು ಹೋಲ್² ಅಂತ ಬರೀರಿ, ಈಸ್ ಈಕ್ವಲ್ ಟು 16/9 ಆಗುತ್ತೆ. ಆಲ್ ರೈಟ್, ಸೊ ಇದನ್ನು ಮುಂದೆ ವರ್ಷಿ ಇದನ್ನು ಕ್ಯಾಲ್ಕುಲೇಷನನ್ನು 30 - x ಡಿವೈಡೆಡ್ ಬೈ x ಈಸ್ ಈಕ್ವಲ್ ಟು √16/9 ಅಂತ ಬರುತ್ತೆ ಇದು.
ಆಲ್ ರೈಟ್. ಸೊ 30 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 3. ಸೊ ಆಮೇಲೆ 3ಯನ್ನು ಈ ಕಡೆ ಕಳಿಸಿ 3 ಬ್ರ್ಯಾಕೆಟ್ 30 ಮೈನಸ್ ಎಕ್ಸ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 4x ಆಗುತ್ತಿದ್ದು. ಸೊ 3 ಇಂಟು 30 ಅಂದರೆ 90 ಮೈನಸ್ 3x ಈಸ್ ಈಕ್ವಲ್ ಟು 4x. ಐ ಥಿಂಕ್ ಸ್ಪೇಸ್ ಉಳಿದಿಲ್ಲ ಇಲ್ಲಿ. ಸೊ ಏನು ಮಾಡ್ಕೊಳ್ಳಿ ಅಂದರೆ 3xನ್ನು ಆ ಕಡೆ ಕಳಿಸಿ 4x ಪ್ಲಸ್ 3x ಈಸ್ ಈಕ್ವಲ್ ಟು 90 ಅಂತ ಆಗುತ್ತೆ. ಮೈನಸ್ 3x ಆ ಕಡೆ ಕಳಿಸಿದ್ರೆ ಹಂಗಾಗುತ್ತಲ್ಲ ಇದು. 7x ಈಸ್ ಈಕ್ವಲ್ ಟು 90 ಡಿವೈಡೆಡ್ ಬೈ 7. 7x ಈಸ್ ಈಕ್ವಲ್ ಟು 90 ಬೈ 7 ಅಲ್ಲ, 7x ಈಸ್ ಈಕ್ವಲ್ ಟು 90 ಆಗುತ್ತೆ. x ಈಸ್ ಈಕ್ವಲ್ ಟು 90 ಬೈ 7. ಸೊ 90 ಬೈ 7 ಇದೆಯಲ್ಲ, ಇದನ್ನು ಆರಾಮಾಗಿ ನೀವು ಕ್ಯಾನ್ಸಲ್ ಮಾಡ್ಬೋದು ಅಥವಾ ಕ್ಯಾಲ್ಕುಲೇಟ್ರಲ್ಲಿ ಹಾಕ್ಕೊಂಡು ಮಾಡಿದ್ರು ಕೂಡ ನಿಮಗೆ 12.85 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ಫೈನಲ್ ಆನ್ಸರನ್ನು ಬರೀಬೇಕು. ಎಕ್ಸ್ ಅಂದರೆ ಏನಿತ್ತದು? ಎಕ್ಸ್ ಅಂದರೆ ಏನು ಡಿಸ್ಟೆನ್ಸ್ ಇದೆ ನೋಡಿ, 9 ಕೂಲಂಬಿಂದ ಇಲ್ಲಿರುವಂಥ ಡಿಸ್ಟೆನ್ಸ್ ಅದು. 9 ಕೂಲಂಬಿಂದ ಇಲ್ಲಿ ಬಂದಿರುವಂಥ ಡಿಸ್ಟೆನ್ಸ್ ಎಕ್ಸ್, ಹೌದಾ, ರೈಟ್ ಸೈಡ್ಗೆ. ಸೊ ಅದರ ಸಲುವಾಗಿ ನಾವೇನು ಆನ್ಸರ್ ಬರೀಬೇಕು? ಲಾಸ್ಟಿಗೆ ಬಂದು ದೇರ್ ಫೋರ್ 7 ಮೈಕ್ರೋಕೂಲಮ್ ಎಕ್ಸ್ಪೀರಿಯನ್ಸ್ ಝೀರೋ ಫೋರ್ಸ್ if it is placed at a distance of 12.85 centimeter towards right. ನಾನು ಇಲ್ಲಿ ಬರೀತೀನಿ, ನೀವು ಅಡ್ಜಸ್ಟ್ ಮಾಡಿ ಬರ್ಕೊಳ್ಳಿ. ಟುವರ್ಡ್ಸ್ ರೈಟ್ ಆಫ್ ವಾಟ್? ಟುವರ್ಡ್ಸ್ ರೈಟ್ ಆಫ್ 9 ಕೂಲಂಬ್. 9 ಕೂಲಂಬದ ರೈಟ್ಗೆ ಇಡಬೇಕು. ಒಂದೊಂದ್ಸರಿ ಅವ್ರು ಸ್ಪೆಷಲಾಗಿ ಕೇಳ್ತಾರೆ, ಟುವರ್ಡ್ಸ್ ರೈಟ್ ಆಫ್ 9 ಕೂಲಂಬ್. ಸ್ಪೆಷಲಾಗಿ ಆ ಇನ್ನೊಂದು ಚಾರ್ಜ್ ಇದೆಯಲ್ಲ, ಇನ್ನೊಂದು ಚಾರ್ಜ್ ಯಾವುದದು? ಇಲ್ಲಿರುವಂಥದ್ದು 16 ಕೂಲಂಬ್ ಇದೆಯಲ್ಲ, 16 ಕೂಲಂಬಿಂದ ಎಷ್ಟು ಡಿಸ್ಟೆನ್ಸ್ ಅಂತ ಕೇಳಿದಾಗ 30 ಮೈನಸ್ ಎಕ್ಸ್ ಟುವರ್ಡ್ಸ್ ಲೆಫ್ಟ್ ಅಂತ ಬರೀಬೇಕಷ್ಟೇ. ಐ ಹೋಪ್ ಎವ್ರಿಬಡಿ ಗಾಟ್ ಇಟ್. ಸೊ 7 ಮೈಕ್ರೋಕೂಲಂಬ್ ಎಕ್ಸ್ಪೀರಿಯನ್ಸ್ ಝೀರೋ ಫೋರ್ಸ್ ಇಫ್ ಇಟ್ ಈಸ್ ಪ್ಲೇಸ್ಡ್ at a distance of 12.85 centimeter towards right of 9 ಕೂಲಂಬ್ ಅಂಥೇಳಿ ಟೋಟಲಾಗಿ ಬರೆದಿದ್ದೆ ನಾನು. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡಿ ಅದನ್ನು. ನೆಕ್ಸ್ಟ್ 14th ಕ್ವಶನ್ ನೋಡೋಣ. ಈಗ 14th ಕ್ವಶನ್ ಏನು ಹೇಳುತ್ತೆ ಅಂಥೇಳಿ, 4 charges each of 2 ಕೂಲಂಬ್, 3 ಕೂಲಂಬ್, -3 ಕೂಲಂಬ್ ಆ್ಯಂಡ್ -2 ಕೂಲಂಬ್ ಆರ್ ಪ್ಲೇಸ್ಡ್ ಆನ್ ಕಾರ್ನರ್ಸ್ ಆಫ್ ಎ ಸ್ಕ್ವೇರ್ ಆಫ್ ಸೈಡ್ 1 ಮೀಟರ್. ಅಂದರೆ 1 ಮೀಟರ್ದು ಮತ್ತೆ ಸ್ಕ್ವೇರ್ ಇದೆ ಇಲ್ಲಿ. ಆಲ್ ರೈಟ್. ಸೊ 1 ಮೀಟರ್ದು ಒಂದು ಸ್ಕ್ವೇರ್ ಇದೆ ಈ ರೀತಿಯಾಗಿ. ಆ ಸ್ಕ್ವೇರದ್ದು ಏನೇನು ಕಾರ್ನರ್ಸ್ ಇದಾವಲ್ಲ, ಆ ಕಾರ್ನರ್ಸ್ ಮೇಲ್ಗಡೆ ಎಲ್ಲವನ್ನು ಚಾರ್ಜಸನ್ನು ಇಟ್ಟಿದ್ದಾರೆ. ಹೆಸರು ಕೊಡಿ ಅದಕ್ಕೆ, ABCD ಅಂಥೇಳಿ. ಸೊ ಎಲ್ಲಿ ಎಷ್ಟಿದೆ? 2 3 -3 -2. ಓಕೆ, ಇಲ್ಲಿ 2 ಕೂಲಂಬ್ ಇದೆ. 2 ಕೂಲಂಬ್ ಆದಮೇಲೆ ಇಲ್ಲಿ 3 ಕೂಲಂಬ್ ಇದೆ. ಆಲ್ ರೈಟ್. ಆಮೇಲೆ ಇನ್ನೊಂದು -3 ಕೂಲಂಬ್ ಇದೆ ಇಲ್ಲಿ. ಆಮೇಲೆ ಇಲ್ಲಿ -2 ಕೂಲಂಬ್ ಇದೆ. ನೋಡಿ, ಸಿಮೆಟ್ರಿ ಕಾಣ್ತಾ ಇದೆ ಏನೋ, ಹೌದಾ? ಸೊ ಈಗೇನು ಮುಂದೆ ಏನು ಕೇಳ್ತಿದ್ದಾರೆ ಅಂದ್ರೆ ಅವರು ಫೈಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎಟ್ ದ ಸೆಂಟರ್ ಆಫ್ ದ ಸ್ಕ್ವೇರ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಸೆಂಟರ್ ಆಫ್ ದ ಸ್ಕ್ವೇರ್ ಅಂದರೆ ಗೊತ್ತಲ್ಲ ನಿಮಗೆ, ಈ ಕಡೆಯಿಂದ ಈ ಕಡೆ ಡಯಾಗನಲ್ ಬರುತ್ತೆ, ಈ ಕಡೆಯಿಂದ ಈ ಕಡೆ ಡಯಾಗನಲ್ ಬರುತ್ತೆ. ಸೊ ಇಲ್ಲಿ ಇದಕ್ಕೆ O ಅಂತ ಕರೀರಿ. ಸೊ VO ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎಟ್ O ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿರುವಂಥ ಡಿಸ್ಟೆನ್ಸ್ ಇದು ಕೂಡ 1 1 1 1 ಇದೆ. ಎಲ್ಲ 1 ಇದಾವಲ್ಲ, 1 ಮೀಟರ್ 1 ಮೀಟರ್ 1 ಮೀಟರ್ 1 ಮೀಟರ್ ಅಂಥೇಳಿ. ಈ 2 ಕೂಲಂಬಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಎಷ್ಟಂತ ಗೊತ್ತಲ್ಲ ನಿಮಗೆ? √2 ಡಿವೈಡೆಡ್ ಬೈ 2 ಅಂತ ಹೇಳ್ಕೊಟ್ಟಿದ್ದೆ. ಬೇಕಾದರೆ ಬರೀರಿ, ಅದನ್ನು ಎಲ್ಲವನ್ನೂ ಬರ್ಕೊಳ್ಳಿ. AB ಈಸ್ ಈಕ್ವಲ್ ಟು BC ಈಸ್ ಈಕ್ವಲ್ ಟು CD ಈಸ್ ಈಕ್ವಲ್ ಟು DA ಈಸ್ ಈಕ್ವಲ್ ಟು 1 ಮೀಟರ್ ಆಗುತ್ತೆ. ಆಮೇಲೆ ಅದೇ ರೀತಿಯಾಗಿ AC ಈಸ್ ಈಕ್ವಲ್ ಟು BD ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಇದನ್ನು ಆಲ್ರೆಡಿ ಮಾಡಿದ್ದೀರಾ. AC ಆ್ಯಂಡ್ BD 1 ಸೆಂಟಿಮೀಟ್ರ್ ಏನಾದರೂ ಅಂದಿದ್ದಾರೆ ಅವರು? 1 ಸೆಂಟಿಮೀಟ್ರ್ ಏನು ಅಂದಿಲ್ಲ ಅನಿಸುತ್ತೆ, 1 ಮೀಟ್ರೇ ಅಂದಿದ್ದಾರೆ. ಎಲ್ಲ ಕಡೆ ಮೀಟ್ರನ್ನೇ ಯೂಸ್ ಮಾಡಿದ್ದಾರೆ ಅನಿಸುತ್ತೆ, ಎಲ್ಲೂ ಕೂಡ ಸೆಂಟಿಮೀಟ್ರ್ ಯೂಸ್ ಮಾಡಿಲ್ಲ. ಹೋದ ಪ್ರಾಬ್ಲಮ್ ಯಾವುದೋ ಇತ್ತಲ್ಲ ಒಂದು, ಆ ಪ್ರಾಬ್ಲಮಲ್ಲಿ ಕೂಡ ಸೆಂಟಿಮೀಟ್ರ್ ಬಳಸಿದ್ರೆ ಅಥವಾ ಮೀಟ್ರ್ ಬಳಸಿದ್ರೆ? ಓಕೆ, ಮೀಟ್ರೇ ಬಳಸಿದ್ದಾರೆ. ಎಲ್ಲ ಕಡೆ ಮೀಟ್ರ್ ಇದೆ. ಸೊ ಮೀಟ್ರ್ ಇದ್ದರೆ ಏನು ಕನ್ವರ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ ರೈಟ್. ಸೊ ಏನು ಡಿಬೇಟ್ ಆಗೋದು ಬೇಡ, ಕ್ವಶನ್ಗೆ ಬಂದುಬಿಡೋಣ ಮತ್ತೆ. ಆಲ್ ರೈಟ್. ಸೊ ಇದೆಲ್ಲ ಸೇರ್ಕೊಂಡು ಎಷ್ಟಾಗುತ್ತೆ? AC ಮತ್ತು BDಗಳು ಎಷ್ಟಾಗುತ್ತೆ ಗೊತ್ತಲ್ಲ ನಿಮಗೆ? ಸೊ ಏನದು? √2 ಮೀಟರ್ ಆಗುತ್ತೆ. ಯಾಕೆ √2 ಆಗುತ್ತೆ ಹೇಳಿ ನೋಡೋಣ. ಯಾಕಂದರೆ ಇದು 1 ಇದೆ, ಇದೊಂದು 1 ಇದೆ. ಸೊ AC ಈಸ್ ಈಕ್ವಲ್ ಟು √1² + 1² ಅಂದರೆ √2 ಆಗುತ್ತೆ. ಅದೇ ರೀತಿಯಾಗಿ AO BO CO DO ಎಲ್ಲ ಏನಾಗ್ತವೆ? ಸೇಮ್ ಅದೇ. AO ಈಸ್ ಈಕ್ವಲ್ ಟು BO ಈಸ್ ಈಕ್ವಲ್ ಟು CO ಈಸ್ ಈಕ್ವಲ್ ಟು DO ಅಂದರೆ √2 ಅರ್ಧ, √2/2 ಮೀಟರ್ ಆಗುತ್ತೆ. ಮತ್ತು ಇವೆಲ್ಲ ಸೇಮ್ ಡಿಸ್ಟೆನ್ಸಲ್ಲಿದ್ದಾವೆ ಅಂದರೆ ಈ 2 ಕೂಲಂಬ್ ಇಲ್ಲಿ ಎಷ್ಟು ಪೊಟೆನ್ಷಿಯಲನ್ನು ಪ್ರೊಡ್ಯೂಸ್ ಮಾಡುತ್ತೆ? -2 ಕೂಲಂಬ್ ಅದರ ನೆಗೆಟಿವ್ ಪ್ರೊಡ್ಯೂಸ್ ಮಾಡಿ ಕ್ಯಾನ್ಸಲ್ ಮಾಡುತ್ತದೆ. ಅಪೋಸಿಟ್ ಡಿರೆಕ್ಷನ್ ಅಂತ ಅಲ್ಲ ಇಲ್ಲಿ, ಯಾಕಂದರೆ ವೋಲ್ಟೇಜ್ ಅಂದರೆ ಸ್ಕೆಲರ್ ಕ್ವಾಂಟಿಟಿ ಅದು. 2 ಕೂಲಂಬ್ ಎಷ್ಟು ಮಾಡುತ್ತೆ? -2 ಕೂಲಂಬ್ ಕೂಡ ಅಷ್ಟೇ ಮಾಡಿ ಕ್ಯಾನ್ಸಲ್ ಮಾಡುತ್ತೆ. ಇನ್ನು 3 ಕೂಲಂಬ್ ಎಷ್ಟು ಮಾಡುತ್ತೆ? -3 ಕೂಲಂಬ್ ಕೂಡ ಅಷ್ಟೇ ಮಾಡಿ ಕ್ಯಾನ್ಸಲ್ ಮಾಡಿಬಿಡುತ್ತೆ. ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು ಬರುತ್ತೆ ಅಲ್ಲಿ? 0 ಬರುತ್ತೆ.
ಮುಗಿದೋಯ್ತು ಅಷ್ಟೇ, ಮತ್ತೇನಿಲ್ಲ ಅದರಲ್ಲಿ, ಏನು ಮಾಡೋವಂಥದ್ದಿಲ್ಲ. ನೀವು ತೋರಿಸ್ಬೇಕಾಗಿದ್ರೆ ಮಾಡ್ಬೋದು. ವಿ ಒ ಈಸ್ ಈಕ್ವಲ್ ಟು ವಿ ಎ ಪ್ಲಸ್ ವಿ ಬಿ ಪ್ಲಸ್ ವಿ ಸಿ ಪ್ಲಸ್ ವಿ ಡಿ ಅಂತ ಬರೀಬೋದು. ಬರೆದ್ರೆ ವಿ ಎ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ, 2 ಕೂಲಂಬಿಂದ ಮಾಡಿರುವಂಥದ್ದು. ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, √2/2 ಹೋಲ್ ಸ್ಕ್ವೇರ್. ಓಕೆ, ಆರ್ ಸ್ಕ್ವೇರ್ ಅಲ್ಲ, ಇದು ಕೆ ಕ್ಯೂ ಬೈ ಆರ್ ಅಲ್ವಾ. ಸೊ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಅಂದರೆ √2/2 ಆಗುತ್ತೆ. ಪ್ಲಸ್ ವಿ ಬಿ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ, ವಿ ಬಿ ಅಂದರೆ ಇಲ್ಲಿ 3 ಕೂಲಂಬ್ ಇದೆ. ಸೊ ಅದಕ್ಕೋಸ್ಕರ ಕೆ ಇಂಟು 3 ಡಿವೈಡೆಡ್ ಬೈ √2/2 ಆಗುತ್ತೆ. ಪ್ಲಸ್ ವಿ ಸಿ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ, -3 ಕೂಲಂಬ್ ಇದೆ. ಸೊ ಅದಕ್ಕೋಸ್ಕರ ಕೆ ಇಂಟು -3 ಡಿವೈಡೆಡ್ ಬೈ √2/2 ಆಗುತ್ತೆ. ಪ್ಲಸ್ ಆಮೇಲೆ ವಿ ಡಿ ಅಂದರೆ ಏನಾಗುತ್ತೆ ಹೇಳಿ, -2 ಕೂಲಂಬ್ ಇದೆ. ಅದಕ್ಕೆ ಕೆ ಇಂಟು -2 ಡಿವೈಡೆಡ್ ಬೈ √2/2 ಅಂತ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ 1ನೇ ಟರ್ಮನ್ನು 4ನೇ ಟರ್ಮನ್ನು ಅಬ್ಸರ್ವ್ ಮಾಡಿ. ಕೆ ಇದೆ, 2 ಇದೆ, ಇಲ್ಲೂ ಕೆ ಇದೆ, 2 ಇದೆ, ಇಲ್ಲಿ √2/2 ಇದೆ, ಇಲ್ಲಿ √2/2 ಇದೆ. ಬಟ್ ಓನ್ಲಿ ಡಿಫ್ರೆನ್ಸ್ ಅಂದರೆ ಇದು ಪ್ಲಸ್ ಇದೆ, ಮೈನಸ್ ಇದೆ. ಅದಕ್ಕೋಸ್ಕರ ಇವೆರಡು ಏನಾಗ್ತವೆ, ಒಂದಕ್ಕೊಂದು ಕ್ಯಾನ್ಸಲ್. ಸೇಮ್ ಈಸ್ ದ ಕೇಸ್ ಇಯರ್. ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಇಲ್ಲಿ -3 ಇದೆ, ಇವು ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಮಾಡಿ ಟೋಟಲಾಗಿ ಬರುವಂಥದ್ದು 0. ತುಂಬ ಸಿಂಪಲ್ ಇತ್ತಿದು. ಬಟ್ ಡೆಫಿನೆಟ್ಲಿ ಕೇಳ್ಬೋದು, ಕೇಳೋಕ್ಕೇನು ಏನು ಬೇಕಾದ ಕ್ವಶನ್ ಕೇಳ್ಬೋದು. ನ್ಯೂಮರಿಕಲ್ ನಮಗೆಲ್ಲ ಫಿಕ್ಸ್ ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ನಮಗೆ ಗೊತ್ತಿರುವಂಥ ಕಾನ್ಸೆಪ್ಟ್ಸ್ ಯಾವ್ದಾವುದಿದೆ, ಆ ಕಾನ್ಸೆಪ್ಟ್ಸ್ ಮೇಲ್ಗಡೆ ನಾವು ಪ್ರಾಕ್ಟೀಸ್ ಮಾಡೋಣ. ಆಮೇಲೆ ನೋಡೋಣ ಏನು ನಮ್ಮ ಪಾಲಿಗೆ ಬರುತ್ತೆ, ಅದನ್ನು ನೋಡ್ಕೊಳ್ಳೋಕೆ ಬರುತ್ತೆ ನಮಗೆ ಎಕ್ಸಾಮಲ್ಲಿ. ಆಲ್ ರೈಟ್. ಸೊ 15 ಕ್ವಶನ್ಗೆ ಹೋಗ್ಬಿಡೋಣ, ಏನು ಹೇಳ್ತಿದ್ದಾರೆ ಅಂಥೇಳಿ. ಒಂದು ಫಿಗರನ್ನು ತೋರಿಸಿದ್ದಾರೆ. ಇನ್ ದ ಅಬೌವ್ ಸರ್ಕ್ಯೂಟ್ ಫೈಂಡ್ ಚಾರ್ಜ್ ಆನ್ 2 ಮೈಕ್ರೋಕೂಲಮ್. ಈ 2 ಮೈಕ್ರೋಕೂಲಮ್ ಇದೆಯಲ್ಲ, ಅದರಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಕೇಳ್ತಿದ್ದಾರೆ. ಓಕೆ, ಎಷ್ಟು ಬರುತ್ತೆ ಅಂತೇಳಿ. ಹೆಂಗೆ ಮಾಡಬೇಕು ಇದನ್ನು, ಇಲ್ಲಿ 2 ಮೈಕ್ರೋಕೂಲಮ್ ಇರೋಂಗಿರಲಿ. 3 ಮತ್ತು 5 ಏನು ಮಾಡಿದ್ದಾರೆ, ಇಲ್ಲಿ ಪ್ಯಾರಲಾಗಿ ಜೋಡಿಸಿದ್ದಾರೆ. ಆರಾಮಾಗಿ ಬರೀಬೋದು ಅದನ್ನು. ಯಾವ ರೀತಿಯಾಗಿ ರೀರೈಟ್ ಮಾಡ್ಕೊಳ್ತೀರಾ, 3 ಮೈಕ್ರೋಕೂಲಮ್ ಆ್ಯಂಡ್ ಕುಲುಂಬ್ ಅಲ್ಲ, ಫ್ಯಾರಡ್ ಅಲ್ಲ, ಅದು 3 ಮೈಕ್ರೋಫ್ಯಾರಡ್ ಆ್ಯಂಡ್ 5 ಮೈಕ್ರೋಫ್ಯಾರಡ್ ಆರ್ ಇನ್ ಪ್ಯಾರಲಲ್. ಅವು ಒಂದಕ್ಕೊಂದು ಪ್ಯಾರಲಲ್ ಇದ್ದಾವೆ. ಸೊ ಪ್ಯಾರಲಲ್ಲಿದ್ದರೆ ನಾವೇನು ಮಾಡ್ಬೋದು, ಸಿ ಪಿ ಈಸ್ ಈಕ್ವಲ್ ಟು C1 + C2 ಅಂತ ಮಾಡಿದರೆ 8 ಮೈಕ್ರೋಕೂಲಮ್ ಆಗುತ್ತೆ. ಹೌದಾ. ಸೊ ಆ ಸರ್ಕ್ಯೂಟ್ ಏನಿತ್ತಲ್ಲ, ಆ ಸರ್ಕ್ಯೂಟ್ ಯಾವ ರೀತಿಯಾಗಿ ಆಗುತ್ತೆ ಅಂದರೆ, ಒಂದು 2 ಮೈಕ್ರೋಫ್ಯಾರಡ್ ಅಂತೂ ಇದ್ದೇ ಇರುತ್ತೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅವು ಎರಡರ ಬದಲಿಗೆ ಇಲ್ಲಿ 3 ಆ್ಯಂಡ್ 5 ಏನು ಬಳಸ್ಕೊಂಡಿದ್ರಲ್ಲ, 3 ಆ್ಯಂಡ್ 5 ಅಂತ ಏನಿತ್ತಲ್ಲ, ಅವು ಎರಡರ ಬದಲಿಗೆ ನಮಗೇನಾಗುತ್ತೆ ಅಂದರೆ ಒಂದೇ ಒಂದು 8 ಮೈಕ್ರೋಕೂಲಮ್ ಅಂತ ಬರುತ್ತೆ. ಇಲ್ಲಿ 8 ಮೈಕ್ರೋಕೂಲಮ್ ಅಲ್ಲ, ಮೈಕ್ರೋಫ್ಯಾರಡ್ ಅಂತ ಬರುತ್ತೆ. ಅದನ್ನು 10 ವೋಲ್ಟ್ಗೆ, ಆಫ್ಕೋರ್ಸ್ ಇಲ್ಲಿ 10 ವೋಲ್ಟ್ಗೆ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಆ 10 ವೋಲ್ಟ್ ಬ್ಯಾಟ್ರಿಯನ್ನು ಕೂಡ ತೋರಿಸ್ತೀನಿ ನಾನು, ಅದನ್ನೇನು ಬಿಡೋದಿಲ್ಲ. ಸೊ ಈ ರೀತಿಯಾಗಿ ಇಲ್ಲಿ 10 ವೋಲ್ಟ್ ಅಂತ ಬರ್ಕೊಳ್ಳಿ. ಆಮೇಲೆ 2 ಮೈಕ್ರೋಫ್ಯಾರಡ್ 8 ಮೈಕ್ರೋಫ್ಯಾರಡ್ ಹೆಂಗಿದ್ದಾವೆ, ಸೀರೀಸಲ್ಲಿದ್ದಾವೆ. ಅದನ್ನು ಬರೀರಿ. 2 ಮೈಕ್ರೋಫ್ಯಾರಡ್ ಆ್ಯಂಡ್ 8 ಮೈಕ್ರೋಫ್ಯಾರಡ್ ಆರ್ ಇನ್ ಸೀರೀಸ್. ಸೊ ಸೀರೀಸಲ್ಲಿರೋದ್ರಿಂದ ನಾವು ಎರಡೇ ಇರೋದ್ರಿಂದ ನಾವು ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡ್ಬೋದು. ಏನು ಹೇಳಿ ಅದು ನೋಡೋಣ. CS ಈಸ್ ಈಕ್ವಲ್ ಟು C1 C2 ಡಿವೈಡೆಡ್ ಬೈ C1 + C2 ಅಂತ ಹೇಳಿ. ಅಂದರೆ 2 × 8 ಡಿವೈಡೆಡ್ ಬೈ 2 + 8 ಮಾಡಿದ್ರೆ 2 × 8 ಅಂದರೆ 16 ಆಗುತ್ತೆ. 16/10 ಅಂದರೆ 1.6 ಮೈಕ್ರೋಫ್ಯಾರಡ್ ಅಂತ ಬರುತ್ತೆ CS. ಹೌದಾ. ಸೊ CS ಆ ರೀತಿಯಾಗಿ ಬಂದರೆ ಅದನ್ನು ಒಂದೇ ಒಂದು ಮಾಡ್ಕೊಳ್ಳಿ. ಇಲ್ಲಿ ಎಷ್ಟಿದೆ ಅದು, 1.6 ಮೈಕ್ರೋಫ್ಯಾರಡ್ ಇದೆ. ಅದನ್ನು ನಾನು ಎಷ್ಟಕ್ಕೆ ವೋಲ್ಟೇಜಿಗೆ ಕೊಡ್ತೀನಿ, ಇಲ್ಲಿ ನೋಡಿ ±10 ವೋಲ್ಟ್ ಅಂತ ಕೊಡ್ತೀನಿ. ಇಲ್ಲೇನು ಆರಾಮಾಗಿ ಕಂಡು ಹಿಡಿಬೋದಲ್ಲ, ಇನ್ನು ಚಾರ್ಜ್ ಆರಾಮಾಗಿ ಕಂಡು ಹಿಡಿಬೋದು. C ಬಂದಿದೆ ಇಲ್ಲಿ, C ಅಂದರೆ ಇದೆ, CS ಇದೆ, ಆಮೇಲೆ ವೋಲ್ಟೇಜ್ ಇದೆ. ಇನ್ನೇನು ಕಂಡು ಹಿಡಿಬೇಕು, ಚಾರ್ಜ್ ಕಂಡು ಹಿಡಿಬೇಕು. ತುಂಬ ಈಸಿ ಅದು. ಯಾವ ರೀತಿಯಾಗಿ ಮಾಡೋದು ಹೇಳಿ ನೋಡೋಣ. ನಮ್ಮ ಫಾರ್ಮುಲಾ ಗೊತ್ತಿದೆ, ಏನು, C ಈಸ್ ಈಕ್ವಲ್ ಟು Q/V ಅಂತ ಇದೆ. ಇಲ್ಲಿ C ಅಂದರೆ CS ಇದೆ, ಅದಕ್ಕೆ CS ಅಂತ ಬರೀತೀನಿ. CS ಅಂದರೆ ಎಷ್ಟಾಗ್ತಾ ಇದೆ, 1.6 ಮೈಕ್ರೋಫ್ಯಾರಡ್ ಅಂದರೆ 1.6 × 10⁻⁻⁶ ಇದು ಬರಲೇಬೇಕು. ಈಸ್ ಈಕ್ವಲ್ ಟು Q ಬರೀರಿ, ಡಿವೈಡೆಡ್ ಬೈ V ಅಂದರೆ 10 ಅಂತ ಬರೀರಿ. ಬರೆದ್ರೆ Q ಅಂತೂ ಅಲ್ಲೇ ಇರಲಿ, 1.6 × 10⁻⁻⁶ × 10 ಅಂತ ಬರೀರಿ. ಹೌದಾ, ಗೊತ್ತಾಗ್ತಿದೆಯಲ್ಲ ಬೇಸಿಕ್ ಕ್ಯಾಲ್ಕುಲೇಷನ್. Q ಈಸ್ ಈಕ್ವಲ್ ಟು 1.6 × 10⁻⁻⁵ ಕೂಲಮ್ ಅಂತ ಬರುತ್ತೆ. ಆಲ್ ರೈಟ್. ಸೊ ಇಷ್ಟು ಮಾಡಿದ್ರೆ ಮುಗಿದೋಯ್ತು. ಆಲ್ ರೈಟ್. ಸೊ ಇಷ್ಟು ಚಾರ್ಜ್ ಬಂತಲ್ಲ. ಸೊ ಇಲ್ಲಿ ಎಷ್ಟು ಚಾರ್ಜ್ ಇದೆ, ಈ 2 ಮೈಕ್ರೋಫ್ಯಾರಡ್ ಮೇಲೆ ಕೂಡ ಅಷ್ಟೇ ಚಾರ್ಜ್ ಇರುತ್ತೆ, ಇಲ್ಲೂ ಕೂಡ ಅಷ್ಟೇ ಚಾರ್ಜ್ ಇರಬೇಕು, ಸೇಮ್ ಚಾರ್ಜ್. ಯಾಕಂದರೆ ಇದು ಸೀರೀಸಲ್ಲಿದೆ ನೋಡಿ. ಸೊ ಅದಕ್ಕೆ ನಾನು ಲಾಸ್ಟಿಗೆ ಬರೀತೀನಿ, ಏನದು, ಚಾರ್ಜ್ ಆನ್ 2 ಮೈಕ್ರೋಫ್ಯಾರಡ್ ಈಸ್ ಈಕ್ವಲ್ ಟು 1.6 × 10⁻⁻⁵ ಕೂಲಮ್. ಮುಗಿದೋಯ್ತು. ಆಲ್ ರೈಟ್. ಸೊ ಇಷ್ಟು ಕ್ವಶನ್ಗಳು 15 ಕ್ವಶನ್ ಅಂತ ಹೇಳಿದೆ. ಸೊ 3 ಪಾರ್ಟಲ್ಲಿ ನೀವೇನಾದರೂ ಈ 3 ಪಾರ್ಟನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ನ್ಯೂಮರಿಕಲ್ಸ್ಗಳು ಕ್ಲಿಕ್ ಆಗ್ತವೆ, ಐಡಿಯಾ ಸಿಗುತ್ತೆ, ಮತ್ತು ಎನ್ಯುವಲ್ ಎಕ್ಸಾಮಲ್ಲಿ ಡೆಫಿನೆಟ್ಲಿ ನೀವು ಸಾಲ್ವ್ ಮಾಡ್ತೀರಾ. ಇದ್ರದ್ದೇನು PDF ಇರುತ್ತೆ ಅದನ್ನು ಕೂಡ ನಾನು ಲಿಂಕಲ್ಲಿ ಕೊಡ್ತೀನಿ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಆಲ್ ರೈಟ್. ಖುಷಿಯಾಗಿರಿ, ಚೆನ್ನಾಗಿ ಸ್ಟಡಿ ಮಾಡ್ತಾಯಿರಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಯುವರ್ ಪ್ರಿಪ್ರೇಷನ್. ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿದ್ದರೆ ನಿಮ್ಮ ಎಕ್ಸಾಮ್ ಕೂಡ ಚೆನ್ನಾಗಾಗುತ್ತೆ. ಹ್ಯಾವ್ ಎ ಗುಡ್ ಡೇ. ಬಾಯ್.